ನಾವು ಈ ದಿನ ಕೃಷ್ಣ ಪ್ರಜ್ಞೆಗೆ ಆರೋಹಣ ಅನ್ನೋ ಪುಸ್ತಕದ 2ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಕಿದ್ದೀವಿ. 2ನೇ ಅಧ್ಯಾಯದ ಹೆಸರು ಸುಖಕ್ಕಾಗಿ ಕಠಿಣ ಪರಿಶ್ರಮ. ಈ ಒಂದು ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಗುರುಗಳಿಗೆ ಪ್ರಣಾಮವನ್ನು ಮಾಡ್ತಾ ಮತ್ತು ಅವರ ಆಶೀರ್ವಾದವನ್ನು ತಗೊಳ್ತಾ ನಾವು ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನಿ. ನಮಃ ಆಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕಥಾಧಾಮಧಾಯ ನಗರಗ್ರಾಮತಾರಿಣಿ. ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ಅಧ್ಯಾಯ 2 ಸುಖಕ್ಕಾಗಿ ಕಠಿಣ ಪರಿಶ್ರಮ. ಶಾಸ್ತ್ರ ಗ್ರಂಥಗಳಲ್ಲಿ ಭಗವಂತನನ್ನ ಸಚ್ಚಿತ್ ಆನಂದ ವಿಗ್ರಹ ಎಂದು ವರ್ಣಿಸಿದೆ. ಸತ್ ಎಂದರೆ ನಿತ್ಯವಾದದ್ದು, ಶಾಶ್ವತ. ಚಿತ್ ಎಂದರೆ ಪೂರ್ಣ ಜ್ಞಾನ, ಆನಂದ, ಪರಿಪೂರ್ಣವಾದ ಸಂತೋಷ. ವಿಗ್ರಹ ಎಂದರೆ ಅವನು ವ್ಯಕ್ತಿ ಎಂದು. ಎರಡನೆಯವನಿಲ್ಲದ ದೇವೋತ್ತಮ ಪರಮಪುರುಷನಾದ ಪ್ರಭುವು ಪೂರ್ಣ ಜ್ಞಾನವುಳ್ಳವನು, ಶಾಶ್ವತ ಆನಂದಭರಿತನು. ಅವನಿಗೆ ಸಮನಾದವರು ಅಥವಾ ಅವನಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ಇದು ಪರಮಪ್ರಭುವಿನ ಅಡಕವಾದ ವರ್ಣನೆ, ಭಗವಂತನ ವರ್ಣನೆಯನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆ ಎಲ್ಲ ಶಾಸ್ತ್ರ ಗ್ರಂಥಗಳು ಭಗವಂತನನ್ನ ಸಚ್ಚಿತ್ ಆನಂದ ವಿಗ್ರಹ ಅಂತ ಕರೀತಾರೆ. ಯಾಕೆ ಸಚ್ಚಿತ್ ಆನಂದ ವಿಗ್ರಹ ಅಂದರೆ ಭಗವಂತ ಯಾವಾಗಲೂ ನಿತ್ಯವಾಗಿ ಶಾಶ್ವತವಾಗಿ ಪೂರ್ಣ ಜ್ಞಾನವನ್ನು ಒಳಗೊಂಡಿರುವಂಥವನು, ಪೂರ್ಣ ಆನಂದವನ್ನು ಒಳಗೊಂಡಿರುವಂಥವನು. ಹಾಗಾಗಿ ಅವನು ಒಬ್ಬ ವ್ಯಕ್ತಿ ಅಂತ. ಅಂದರೆ ಈ ವ್ಯಕ್ತಿಯನ್ನು ಬಿಟ್ಟು ಇವನಿಗಿಂತ ಪರಿಪೂರ್ಣವಾದವರು ಯಾರೂ ಇಲ್ಲ. ಎರಡನೇ ವ್ಯಕ್ತಿ ಯಾರೂ ಇಲ್ಲ, ಇವನೇ ಮೊದಲಿಗ. ಆ ಮೊದಲಿಗ ಯಾರು ಅಂತಂದರೆ ಅವನೇ ದೇವೋತ್ತಮ ಪರಮಪುರುಷ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡ್ತೀವಿ. ಇದೇ ಈ ಒಂದು ವರ್ಣನೆ, ಅಡಕವಾಗಿರುವಂಥ ವರ್ಣನೆ, ಅದನ್ನು ನಮಗಿಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಜೀವಿಗಳು ಪರಮಪ್ರಭುವಿನ ಸೂಕ್ಷ್ಮ ಮಾದರಿಗಳು ಆಗಿರುವುದರಿಂದಲೇ ಅವರು ತಮ್ಮ ಚಟುವಟಿಕೆಗಳಲ್ಲಿ ಶಾಶ್ವತ ಅಸ್ತಿತ್ವಕ್ಕೆ, ಪೂರ್ಣ ಜ್ಞಾನಕ್ಕೆ, ಆನಂದಕ್ಕೆ ಹಂಬಲಿಸುತ್ತಾರೆ. ಅಂದರೆ ಜೀವಿಗಳು ಪರಮಪ್ರಭುವಿನ ಭಗವಂತನ ಸೂಕ್ಷ್ಮ ಮಾದರಿಗಳು ನಾವೆಲ್ಲ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಆ ಶಾಶ್ವತವಾದ ಅಸ್ತಿತ್ವಕ್ಕೆ, ಪೂರ್ಣ ಜ್ಞಾನಕ್ಕೆ ನಾವು ಯಾವಾಗಲೂ ಆನಂದಕ್ಕೆ ಹಂಬಲಿಸ್ತಾ ಇರ್ತೀವಿ. ಈ ಬಯಕೆಗಳು ಮಾನವನ ಸಮೂಹದಲ್ಲಿ ಸ್ಪಷ್ಟವಾಗಿ ಕಾಣಿಸ. ಒಬ್ಬ ಮಾನವ ಅಂತಂದರೆ ಅವನು ಏನು ಮಾಡ್ತಾನೆ, ಶಾಶ್ವತವಾಗಿರೋದಕ್ಕೆ, ಸಂತೋಷವನ್ನು ಪಡೋದಕ್ಕೆ, ಆನಂದವಾಗಿರೋದಕ್ಕೆ, ಜ್ಞಾನವನ್ನು ಸಂಪಾದಿಸೋದಕ್ಕೆ ಯಾವಾಗಲೂ ಹಂಬಲಿಸ್ತಾ ಇರ್ತಾನೆ. ಅದು ಮಾನವ ಸಮೂಹದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ಹೇಳ್ತದೆ. ಊರ್ಧ್ವ ಲೋಕಗಳಲ್ಲಿ ಸ್ವರ್ಗಲೋಕ, ಜನಲೋಕ, ತಪಲೋಕ, ಮಹಾಲೋಕ, ಬ್ರಹ್ಮಲೋಕ ಇತ್ಯಾದಿ ಜೀವಿಗಳು ದೀರ್ಘಾಯುಷ್ಯವನ್ನು ಸವಿಯುತ್ತಾರೆ. ಅಂದರೆ ಮೇಲಿನ ನಾವೇನು ಮಾನವ ಜನ್ಮ ಇದೆಯೋ, ಈ ಭೂಲೋಕ ಇದೆಯೋ, ಅದಕ್ಕಿಂತ ಮೇಲ್ಪಟ್ಟ ಎಲ್ಲ ಲೋಕಗಳು ಏನು, ಅವರು ದೀರ್ಘವಾಗಿ ಅಂದರೆ ಹೆಚ್ಚು ವರ್ಷಗಳ ಕಾಲ ಅವರು ಏನು ಆಯಸ್ಸನ್ನು ಪಡ್ಕೊಂಡಿರ್ತಾರೆ. ಆ ಒಂದು ಆಯಸ್ಸು ಇರೋದ್ರಿಂದ ಅವರು ಇದನ್ನೆಲ್ಲ ಜಾಸ್ತಿ ಸವಿತಾರೆ ಅಂತ ಅದನ್ನು ಹೇಳ್ತಾರೆ. ಹೆಚ್ಚಿನ ಜ್ಞಾನ ಮತ್ತು ಸಾಮಾನ್ಯವಾಗಿ ಅಧಿಕತರ ಆನಂದಯುತ ಜೀವನವನ್ನು ಅವರು ಸವಿತಾರೆ. ಆದರೆ ಭೂಮಿಯ ಮೇಲಿನದಕ್ಕೆ ಹೋಲಿಸಿದರೆ 1000 ಪಟ್ಟು ದೀರ್ಘಾಯುತರ ಜೀವನ, ಆನಂದದ ಮಟ್ಟವಿರುವ ಅತ್ಯಂತ ಎತ್ತರವಾದ ಭೌತಲೋಕದಲ್ಲಿಯೂ ಕೂಡ ಮುಪ್ಪು ಇದೆ, ರೋಗವೂ ಇದೆ, ಮರಣವೂ ಇದೆ. ಪರಮಪ್ರಭುವಿನ ಸಹಚಾರ್ಯದಲ್ಲಿ ಸವಿಯುವ ಶಾಶ್ವತವಾದ ಆನಂದಕ್ಕೆ ಹೋಲಿಸಿದರೆ ಅಲ್ಲಿ ಲಭ್ಯವಿರುವ ಆನಂದವು ಕೇವಲ ಅಲ್ಪ, ಗೌಣ್ಯ, ನಿರಾಕಾರ ಬ್ರಹ್ಮನ ಆನಂದವನ್ನು ವಿಧವಾದ ಸಂಬಂಧಗಳಲ್ಲಿ ಪರಮಪ್ರಭುವಿಗೆ ಸಲ್ಲಿಸುವ ಸೇವೆಯ ಆನಂದಕ್ಕೆ ಹೋಲಿಸಿದಾಗ ಅದು ಸಾಗರಕ್ಕೆ ಹೋಲಿಸಿದ
ತುಚ್ಛ ನೀರಿನ ಹನಿಯಂತಾಗುತ್ತದೆ. ಅಂದರೆ ಯಾವುದೇ ಎತ್ತರ ಲೋಕಗಳಿಗೆ ಹೋದ್ರು, ಈಗ ಮಾನವ ಲೋಕದಿಂದ ಮೇಲಿರುವಂಥ ಊರ್ಧ್ವ ಲೋಕಗಳಿಗೆ ಹೋದ್ರೂ ಅಲ್ಲಿ ಅವರು ಹೆಚ್ಚು ಆಯಸ್ಸನ್ನು ಪಡ್ಕೊಂಡಿದ್ರು ಸಹ ಅಂಥವ್ರಿಗೂ ಕೂಡ ಅವ್ರು ಹೆಚ್ಚು ಆನಂದ ಶಾಶ್ವತ ಇದೆಲ್ಲ ಅನುಭವಿಸ್ತಾ ಇದ್ರು ಕೂಡ ಅವರಿಗೂ ಏನಿದೆ, ಮುಪ್ಪಿದೆ, ರೋಗ ಇದೆ, ಮರಣ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಏನು ಮಾಡಬೇಕು, ಎಷ್ಟೇ ಆನಂದವನ್ನು ಅವರು ಪಡ್ಕೋತಾ ಇದ್ದಾರೆ, ಅವರು ಅನುಭವಿಸ್ತಾ ಇದ್ದಾರೆ ಅಂತಂದ್ರು ಅದು ಕೇವಲ ಅಲ್ಪ. ಅಂದರೆ ಆಧ್ಯಾತ್ಮಿಕ ಜಗತ್ತಿಗೆ, ಭಗವಂತನ ಧಾಮದಲ್ಲಿ ಇರುವಂಥ ಒಂದು ಶಾಶ್ವತವಾದ ಆನಂದಕ್ಕೆ, ಶಾಶ್ವತವಾದ ಜ್ಞಾನಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಸಮುದ್ರದಲ್ಲಿರುವ ನೀರಲ್ಲಿ ಒಂದು ಡ್ರಾಪ್ ಹೇಗಿದೆ ಆ ರೀತಿ ಆ ಒಂದು ಡ್ರಾಪಿಗೆ ನಾವು ಈ ಲೋಕದಲ್ಲಿ ಇರುವಂಥ ಜ್ಞಾನ, ಈ ಶಾಶ್ವತವಾದ ಇರುವಂಥ ಆನಂದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಭೌತ ಲೋಕದಲ್ಲಿ ನಾವು ಅನುಭವಿಸ್ತಾ ಇರೋದು ಒಂದು ಡ್ರಾಪ್ ಅಷ್ಟೇ. ಸಮುದ್ರದ ನೀರಲ್ಲಿ ಒಂದು ಡ್ರಾಪ್ ಅಷ್ಟು ಶಾಶ್ವತ ಆನಂದವನ್ನು, ಜ್ಞಾನವನ್ನು ನಾವು ಅನುಭವಿಸ್ತಾ ಇದ್ವಿ. ಆದರೆ ಇದೆಲ್ಲ ಸಂಪೂರ್ಣವಾಗಿ ಸಿಗುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಈ ಒಂದು ಸತ್ಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಜೀವಿಯು ಈ ಭೌತಿಕ ಜಗತ್ತಿನಲ್ಲಿ ಅತ್ಯಂತ ಉನ್ನತವಾದ ಹಂತದ ಸುಖವನ್ನೇ ಬಯಸುತ್ತಾನೆ. ಆದರೂ ಇಲ್ಲಿ ಪ್ರತಿಯೊಬ್ಬನೂ ಅಸುಖಿ. ಒಬ್ಬ ಮಾನವ ನಾವೀಗ ಬದುಕ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಜೀವನದಲ್ಲಿ ಏನಾಗಬೇಕು, ತುಂಬ ಅತ್ಯಂತ ಉನ್ನತ ಮಟ್ಟವಾದ ಸುಖವನ್ನು ಅನುಭವಿಸ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಆದರೂ ನಾವಿಲ್ಲಿ ಆ ಒಂದು ಸುಖವನ್ನು ಅನುಭವಿಸೋಕ್ಕಾಗೋದೇ ಇಲ್ಲ. ನಾವಿಲ್ಲೆಲ್ಲ ಏನಾಗಿದ್ದೀವಿ, ಅಸುಖಿಗಳಾಗಿದ್ದೇವೆ. ಎಲ್ಲ ಊರ್ಧ್ವ ಲೋಕಗಳಲ್ಲಿಯೂ ಕೂಡ ದೀರ್ಘಾಯುತರ ಜೀವನ ಹಾಗೂ ಅಧಿಕ ಸುಖಗಳಿದ್ದರೂ ಅಲ್ಲಿಯೂ ಅಸುಖವನ್ನುವುದು ಇದ್ದೇ ಇದೆ. ಅಂದರೆ ಅವ್ರು ಎಷ್ಟೇ ವರ್ಷಗಳ ಕಾಲ ಬದುಕಿದ್ರು ಅವರಿಗೂ ಕೂಡ ಏನಿದೆ ಊರ್ಧ್ವ ಲೋಕಗಳಲ್ಲಿ ಅವರಿಗೂ ಕೂಡ ಅಸುಖ ಅನ್ನೋದಿದೆ. ಭೂಲೋಕದಲ್ಲಿ ಹೇಗೆ ಅಸುಖ ಅನ್ನೋದಿದೆಯೋ ಊರ್ಧ್ವ ಲೋಕಗಳಲ್ಲೂ ಕೂಡ ಅವ್ರಿಗೂ ಆ ಅಸುಖ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನ ಇದಕ್ಕೆ ಪ್ರಕೃತಿಯ ಸಹಜ ನಿಯಮವೇ ಕಾರಣ ಅನ್ನೋದನ್ನ ತಿಳಿಸ್ತಾರೆ. ನಾವು ಜೀವಿತದ ಅವಧಿಯನ್ನು ಅದರ ಗುಣಮಟ್ಟವನ್ನು ಅತಿ ದೊಡ್ಡ ಪ್ರಮಾಣದವರೆಗೂ ಹೆಚ್ಚಿಸಬಹುದು. ಆದರೂ ಭೌತಿಕ ಪ್ರಕೃತಿಯ ನಿಯಮದಂತೆ ನಾವು ಅಸುಖಿಗಳೇ ಆಗಿರುತ್ತೇವೆ. ಅಂದರೆ ನಮ್ಮ ಆಯಸ್ಸನ್ನು ಪುಣ್ಯ ಕೆಲಸಗಳ ಮಾಡಿ ಇನ್ನೂ ಹೆಚ್ಚು ಮಾಡ್ಕೋಬೋದಷ್ಟೇ. ಆದರೆ ಇದೆಲ್ಲ ಪ್ರಕೃತಿ ಸಹಜ ಗುಣಗಳು, ಇದರಿಂದ ದಾಟಿ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲೇನಾಗ್ತೀವಿ, ಏನೇ ಮಾಡಿದರೂ ಅಸುಖಿಗಳೇ ಹಾಗೆ ಇರ್ತೀವಿ. ಇದನ್ನು ದಾಟಿ ಹೋಗ್ಬೇಕಂದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ರೆ ಮಾತ್ರ ಅಲ್ಲಿ ಏನಾಗುತ್ತೆ, ಶಾಶ್ವತವಾದ ಸುಖವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಕಾರಣ ನಮ್ಮ ನಿಜ ಸ್ವರೂಪಕ್ಕೆ ಹೊಂದುವಂಥ ಸಂತೋಷದ ಗುಣಮಟ್ಟ. ಭೌತಿಕ ಕಾರ್ಯಚಟುವಟಿಕೆಗಳಿಂದ ದೊರಕುವ ಸಂತೋಷಕ್ಕಿಂತ ಬೇರೆಯಾಗಿರುವುದು. ಜೀವಿಯು ಭಗವಂತನ ಉನ್ನತ ಆಧ್ಯಾತ್ಮಿಕ ಶಕ್ತಿಯ ಒಂದು ಸಣ್ಣ ಕಣ. ಏನಾವಿದ್ದೀವಿ ನಾವು, ಭಗವಂತನ ಆಧ್ಯಾತ್ಮಿಕ ಶಕ್ತಿಯ ಒಂದು ಸಣ್ಣ ಕಣ ಅಷ್ಟೇ. ಆ ಶಕ್ತಿಯು ಸಚ್ಚಿದಾನಂದ ವಿಗ್ರಹ. ಏನು ಆ ಸಣ್ಣ ಕಣ, ಆ ಶಕ್ತಿ ಇದೆ, ಅದೇ ಸಚ್ಚಿದಾನಂದ ವಿಗ್ರಹ. ಆದದ್ದರಿಂದ ಆಧ್ಯಾತ್ಮಿಕ ಸ್ವರೂಪದ ಸಂತೋಷವನ್ನು ಸವಿಯಲು ಅವನಿಗೆ ಸಹಜವಾದ ಅಪೇಕ್ಷೆ ಇದೆ. ದುರಾದೃಷ್ಟವೆಂದರೆ ಭೌತ ಪ್ರಕೃತಿ ವಿದೇಶಿಯ ವಾತಾವರಣದಿಂದ ತನ್ನ ಸುಖವನ್ನು ಪಡೆಯಲು ಅವನು ಪ್ರಯತ್ನಿಸುತ್ತಿರುತ್ತಾನೆ. ಅಂದರೆ ನಾವು ಯಾವಾಗಲೂ ಈ ಭೌತ ಪ್ರಕೃತಿಯ ವಿದೇಶಿಯ ವಾತಾವರಣದಿಂದ ನಾವು ನಮ್ಮ ಸುಖವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರ್ತೀವಿ. ನೀರಿನಿಂದ ಹೊರಕ್ಕೆ ತೆಗೆದ ಮೀನು ನೆಲದ ಮೇಲೆ ಏನು ವ್ಯವಸ್ಥೆ ಮಾಡಿಕೊಟ್ಟರೂ ಸಂತೋಷವಾಗಿ ಇರಲಾರದು. ಅದಕ್ಕೆ ನೀರೇ ಬೇಕು. ಅದೇ ರೀತಿಯಲ್ಲಿ ಈ ಭೌತ ವಿಶ್ವದಲ್ಲಿ ಭ್ರಮಿತವಾದ ಮಿದುಳಿನಿಂದ ಕಲ್ಪಿಸಿದ ಯಾವುದೇ ಯೋಜನೆಗಳಿಂದಲೂ ಸಚ್ಚಿದಾನಂದನೂ ಸೂಕ್ಷ್ಮನೂ ಆದ ಜೀವಿಯು ಎಂದಿಗೂ ಸುಖವನ್ನು ಪಡಲಾರೆ. ಹೇಗೆ ನೀರೊಳಗಡೆ ಫಿಶ್ ಇದ್ದಾಗ ಮೀನು ಏನಾಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದೇ ನೀರಿಂದ ನೆಲದ ಮೇಲೆ ತೆಗೆದಾಕ್ಬಿಟ್ಟು ಅದಕ್ಕೆ ನಾವು ಎಷ್ಟೇ ಸೌಕರ್ಯಗಳನ್ನ ಒದಗಿಸ್ಕೊಟ್ರು ಅದೇನಾಗುತ್ತೆ, ಜೀವಂತವಾಗಿ ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಾವು ಕೂಡ ಸಚ್ಚಿದಾನಂದ ಭಗವಂತನ ಸಣ್ಣ ಕಣ, ಆ ಸಣ್ಣ ಶಕ್ತಿ, ಆ ಶಕ್ತಿಗೆ ಈ ಭೌತ ಜಗತ್ತಲ್ಲಿ ಏನೆಲ್ಲ ಬೇಕೋ ಅದನ್ನೆಲ್ಲ ಒದಗಿಸ್ಕೊಟ್ರು ಕೂಡ ಅದು ಖುಷಿಯಾಗಿ ಇರೋದಕ್ಕೆ, ಸಂತೋಷವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವನಿಗೆ ಸ್ವರೂಪದಲ್ಲಿ ಆಧ್ಯಾತ್ಮಿಕವಾದ ಬೇರೊಂದು ಬಗೆಯ ಸುಖವನ್ನು ಒದಗಿಸಬೇಕು. ಆದ್ದರಿಂದ ನಿಜವಾಗಿ ಸುಖ ಬೇಕು ಅಂದರೆ ನಾವು ಆಧ್ಯಾತ್ಮಿಕವಾದ ಬೇರೊಂದು ಬಗೆಯ ಸುಖವನ್ನು ಒದಗಿಸಬೇಕು. ಒಮ್ಮೆ ಅಂದರೆ ನಮ್ಮ ಆಸೆಯು ಆಧ್ಯಾತ್ಮಿಕ ಆನಂದ ಅನುಭವಿಸುವುದಾಗಿರಬೇಕೇ ಹೊರತು ಈ ತಾತ್ಕಾಲಿಕ ಸಂತೋಷವಲ್ಲ. ನಮ್ಮ ಆನಂದ ಹೇಗಿರಬೇಕು, ನಮ್ಮ ಆನಂದ ಆಧ್ಯಾತ್ಮಿಕ ಸುಖವನ್ನು ಅನುಭವಿಸಿದ್ದಾಗಿರ್ಬೇಕೇ ವಿನಃ ನಾವು ಈ ಭೌತ ಜಗತ್ತಲ್ಲಿದ್ವಿ, ಭೌತಿಕ ಸುಖವನ್ನು ಅನುಭವಿಸ್ತೀವಿ, ಇದರಲ್ಲಿ ತಾತ್ಕಾಲಿಕ ಸಂತೋಷವನ್ನು ಪಡ್ತೀವಿ ಅನ್ನೋದು ಆಗಿರಬಾರ್ದು. ಭೌತ ಸುಖವನ್ನು, ಭೌತ ಅಸ್ತಿತ್ವವನ್ನು ನಿರಾಕರಿಸುವುದರಿಂದ ಆಧ್ಯಾತ್ಮಿಕ ಆನಂದವನ್ನು ಪಡೆಯಬಹುದು.
ಕೆಲವು ದಾರ್ಶನಿಕರು ಅಭಿಪ್ರಾಯಪಡುತ್ತಾರೆ. ಶ್ರೀಪಾದ ಶಂಕರಾಚಾರ್ಯರು ನಿರೂಪಿಸಿದ ರೀತಿಯಲ್ಲಿ ಭೌತ ಚಟುವಟಿಕೆಗಳು ತಾತ್ವಿಕ ನಿರಾಕರಣವು ಮಾನವ ಸಮುದಾಯದಲ್ಲಿ ನಗಣ್ಯವಾದ ಒಂದು ವರ್ಗಕ್ಕೆ ಪರಿಣಾಮಕಾರಿಯಾಗಿರಬಹುದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ಆನಂದವನ್ನು ಪಡೆಯುವ ಅತ್ಯುತ್ತಮವೂ ಕಡಾಖಂಡಿತವೂ ಆದ ದಾರಿಯನ್ನು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿಯುತ ಚಟುವಟಿಕೆಗಳ ಮೂಲಕ ಬೋಧಿಸಿದ್ದಾರೆ. ಅಂದರೆ ನಾವು ಅತ್ಯುತ್ತಮವಾದ ಕಡಾಖಂಡಿತವಾದ ಆನಂದವನ್ನು ಪಡಿಬೇಕು ಅಂತಂದರೆ ನಮಗೆ ಇರುವಂಥ ಒಂದೇ ಮಾರ್ಗ ಏನು? ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಿರುವಂಥ ಆ ಭಕ್ತಿಯುತ ಚಟುವಟಿಕೆಗಳನ್ನು ನಾವು ಅನುಸರಿಸ್ಬೋದು. ಈ ಮೂಲಕ ನಾವು ತಿಳ್ಕೊಂಡು ನಮ್ಮ ದಾರಿಯನ್ನು ನಾವು ಮಾಡಿಕೊಂಡ್ರೆ ಆಗ ನಾವು ನಿಜವಾದ ಸುಖವನ್ನು, ನಿಜವಾದ ಸಂತೋಷವನ್ನು, ನಿಜವಾದ ಶಾಶ್ವತವಾದ ಸುಖವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರು. ಈ ಭಕ್ತಿ ಚಟುವಟಿಕೆಗಳು ಭೌತ ಪ್ರಕೃತಿಯ ಮುಖವನ್ನೇ ಬದಲಾಯಿಸಬಲ್ಲವು. ಭೌತ ಸುಖಕ್ಕಾಗಿ ಹಂಬಲಿಸುವುದನ್ನು ಕಾಮವೆಂದು ಕರೆಯುತ್ತಾರೆ. ಕಾಮಯುತ ಚಟುವಟಿಕೆಗಳು ಕೊನೆಗೆ ಹತಾಶೆಯಲ್ಲಿ ಮುಗಿಯುವುದು ಖಂಡಿತ. ಅಂದರೆ ನಾವು ಈ ಇಂದ್ರಿಯ ಸುಖಕ್ಕಾಗಿ ನಾವು ಹಂಬಲಿಸಿದ್ರೆ ಅದನ್ನು ಕಾಮ ಅಂತ ಕರೀತಾರೆ. ಈ ಕಾಮಯುತ ಚಟುವಟಿಕೆಗಳಿಂದ ಏನಾಗ್ತೀವಿ? ಕೊನೆಗೆ ನಾವು ಹತಾಶೆಯಲ್ಲಿ ಮುಗಿಯುತ್ತೆ ನಮ್ಮ ಜೀವನ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾವಿನ ದೇಹವು ತುಂಬನೇ ತಣ್ಣಗಿರುತ್ತದೆ, ಆದರೆ ಮನುಷ್ಯ ಆ ತಂಪನ್ನು ಸವಿಯಬೇಕೆಂದು ವಿಷ ತುಂಬಿದ ಹಾವನ್ನು ತನ್ನ ಕೊರಳಕ್ಕೆ ಮಾಲೆಯಾಗಿ ಹಾಕಿಕೊಂಡರೆ ಅದು ಕಚ್ಚಿ ಅವನು ಸಾಯುವುದು ಖಂಡಿತ. ಅಂದರೆ ಹಾವು ತುಂಬ ತಣ್ಣಗಿರುತ್ತೆ. ಆ ಹಾವು ತಣ್ಣಗಿದೆ ಅಂತ ಹೇಳಿ ನಮ್ಮ ಕತ್ತಿಗೆ ನಾವು ಸುತ್ತಕೊಂಡ್ರೆ ಏನಾಗ್ತೀವಿ? ಅದೇ ಹಾವಿಂದ ಕಚ್ಚಿ ನಾವು ಸಾವನ್ನು ಹಪ್ತೀವಿ. ಹಾಗೆಯೇ ಭೌತಿಕ ಸುಖ ನಮಗೆ ತುಂಬ ಇಚ್ಛೆಯನ್ನು ಕೊಡುತ್ತೆ ಅಂತ ನಾವು ಅದನ್ನು ಸ್ವೀಕಾರ ಮಾಡೋಕ್ಕೆ ಹೋದರೆ ನಮ್ಮ ಜೀವನ ಏನಾಗುತ್ತೆ? ಹತಾಶೆಯಲ್ಲೇ ಮುಳುಗೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಭೌತ ಇಂದ್ರಿಯಗಳು ಹಾವಿಗೆ ಹೋಲಿಸಲಾಗುತ್ತದೆ. ಭೌತ ಸಂತೋಷದಲ್ಲಿ ಮುಳುಗಿರುವುದು ನಮ್ಮ ಆಧ್ಯಾತ್ಮಿಕ ಸ್ವರೂಪವನ್ನು ಖಂಡಿತವಾಗಿಯೂ ಕೊಲ್ಲುತ್ತದೆ. ಆದ್ದರಿಂದ ವಿವೇಕಿಯಾದ ಮನುಷ್ಯನು ಆನಂದದ ಸಹಜವಾದ ಮೂಲವನ್ನು ಕಾಣಲು ಆಸೆ ಪಡಬೇಕು. ಒಬ್ಬ ಮನುಷ್ಯ ವಿವೇಕಿ ಆಗಿರೋನು ಹಾವು ತನ್ನ ಮೈಗೆ ತಣ್ಣಗಾಗುತ್ತೆ ಅಂತ ಹಾಕೊಳ್ಳೋ ಬದಲು ಹಾವನ್ನ ದೂರ ಬಿಟ್ಟು ತಾನು ಬಂದರೆ ಹೇಗೆ ಬದುಕತ್ತನೋ ಹಾಗೆ ನಾವು ಈ ಭೌತ ಇಂದ್ರಿಯಗಳಿಂದ ದೂರ ಆಗಿ ಆಧ್ಯಾತ್ಮಿಕ ಸ್ವರೂಪ ಕಡೆ ನಾವು ಹೋಗಬೇಕು. ಆಗ ನಮ್ಮಲ್ಲಿ ಏನಾಗುತ್ತೆ? ಈ ನಮ್ಮಲ್ಲಿರುವಂತಹ ಎಲ್ಲ ಕೆಟ್ಟ ಸುಖ, ಕೆಟ್ಟ ಸಂತೋಷ ಇದೆಲ್ಲ ನಾಶ ಆಗ್ತಾ ಏನಾಗುತ್ತೆ? ಅವನು ನಿಜವಾದ ಸಹಜವಾದ ಆನಂದದ ಮೂಲವನ್ನು ಕಾಣೋದಕ್ಕೆ ಆಸೆ ಪಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲವನ್ನು ಕಂಡುಹಿಡಿಯಬೇಕಾದರೆ ಮೊದಲು ಆ ಸಂತೋಷವು ಯಾವುದು ಎಂಬುದರ ಬಗ್ಗೆ ಸ್ವಲ್ಪ ಮಟ್ಟಿನ ತಿಳಿವು ಅಗತ್ಯ. ಅಂದರೆ ನಮಗೆ ನಿಜವಾಗಿ ಮೂಲ ಯಾವುದು, ನಮ್ಮ ನಿಜವಾದ ಸಂತೋಷ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ನಾವು ಸ್ವಲ್ಪ ಮಟ್ಟಿನ ತಿಳುವಳಿಕೆನ ಪಡ್ಕೊಂಡಿರೋದು ಅಗತ್ಯ. ಕಬ್ಬು ಎಂದರೇನು ಎಂದು ತಿಳಿದಿರದ ಒಬ್ಬ ದಡ್ಡನ ಕಥೆ ಇದೆ. ಅಂದರೆ ಕಬ್ಬು ಯಾವುದು ಅಂತ ತಿಳ್ಕೊಂಡಿರುವಂಥ ಒಂದು ಕಥೆಯನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ರೆ, ಕಬ್ಬು ಬಿದಿರಿನ ಬೊಂಬೆಯನ್ನು ಹೋಲುತ್ತದೆ ಎಂದು ಅವನಿಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ. ಅವನಾದರೂ ಬಿದಿರು ತಂದು ಅದರಿಂದ ರಸವನ್ನು ಹಿಂಡಲು ಪ್ರಯತ್ನಿಸುತ್ತಿದ್ದಾನೆ. ಅದೇನು ಸಫಲವಾಗಲಿಲ್ಲ. ಭ್ರಮದೀನನಾದ ಜೀವಿಯ ಗತಿಯೂ ಇದೆ. ಅಂದರೆ ಯಾರೋ ಒಬ್ಬ ವ್ಯಕ್ತಿಗೆ ಕಬ್ಬು ಯಾವ ಥರ ಇರುತ್ತೆ ಅಂತ ಕೇಳಿದ್ರೆ ಬಿದಿರಿನ ಥರ ಇರುತ್ತೆ ಅಂತ ಹೇಳಿರ್ತಾರೆ. ಆದರೆ ಆ ವ್ಯಕ್ತಿಗೆ ಬಿದಿರು ಯಾವುದು ಕಬ್ಬು ಯಾವುದು ಅಂತ ಗೊತ್ತಿಲ್ಲ. ಅದಕ್ಕೆ ಅವನು ಏನು ಮಾಡಿದ್ದಾನೆ? ಬಿದಿರೆ ತೊಗೊಂಡು ಬಂದು ರಸ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾನೆ. ಬಟ್ ರಸ ಬಿದಿರಿಂದ ಬೀಳ್ತಾ ಇಲ್ಲ. ಹಾಗೇನೆ ನಾವು ಏನಾಗ್ತಾ ಇದ್ವಿ? ಈ ಭೌತಿಕ ಜೀವನದಲ್ಲಿ ನಾವು ಸಿಗಾಕೊಂಡು ಈ ಭೌತಿಕ ಇಂದ್ರಿಯಗಳನ್ನು ತಗೊಂಡು ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಗತಿನೂ ಕೂಡ ಆ ಭ್ರಮದಿಂದಲೇ ನಾವು ಬದುಕ್ತಾ ಇದ್ದೀವಿ. ಅಂದರೆ ಈ ಭೌತಿಕದಲ್ಲಿ ಸಿಗುವಂಥ ಸುಖನೇ ಶಾಶ್ವತವಾದದ್ದು, ಅದೇ ಸಂತೋಷ ಕೊಡುತ್ತೆ, ಇದೇ ಇಲ್ಲೇ ಇರುವಂಥದ್ದು ಆನಂದ ಅಂತ ನಾವಿಲ್ಲೇ ಸಂಟಾಡ್ತೀವಿ. ಶಾಶ್ವತವಾದ ಆನಂದ ಬೇಕೆಂದು ಹುಡುಕುತ್ತಾ ದುಃಖವೇ ತುಂಬಿ ಹೋಗಿರುವ ಅನಿತ್ಯವೂ ಚಂಚಲವೂ ಆದ ಈ ಭೌತ ಜಗತ್ತಿನಿಂದ ಆ ಆನಂದವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಭಗವದ್ಗೀತೆಯಲ್ಲಿ ಭೌತ ಜಗತ್ತು ದುಃಖಮಯವಾಗಿದೆ ಎಂದು ವರ್ಣಿಸಿದೆ. ಅಂದರೆ ನಮಗೆ ಭಗವದ್ಗೀತೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಈ ಭೌತ ಜಗತ್ತು ಏನಾಗಿದೆ? ದುಃಖಾಲಯ, ಅಶಾಶ್ವತ ಅನ್ನೋದು ನಮಗೆ ತಿಳಿಸ್ತಾ ಇದೆ.
ಅಬ್ರಹ್ಮಭುವನಲೋಕಾಃ ಪುನರಾವರ್ತಿನೋऽರ್ಜುನ ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಭೌತ ವಿಶ್ವದ ಅತ್ಯುನ್ನತವಾದ ಲೋಕದಿಂದ ಮೊದಲುಗೊಂಡು ಅಧೋಲೋಕದವರೆಗೂ ಎಲ್ಲ ಲೋಕಗಳು ದುಃಖದಿಂದನೇ ತುಂಬಿವೆ. ಏನು ಭೌತ ವಿಶ್ವದಲ್ಲಿ ಉನ್ನತ ಲೋಕದಿಂದ ಹಿಡಿದು ಕೆಳಗಿನ ಲೋಕವರೆಗೂ ಎಲ್ಲ ಲೋಕಗಳು ದುಃಖದಿಂದನೇ ತುಂಬಿದೆ ಅನ್ನೋದನ್ನು ನಮಗೆ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಜನನ ಮರಣಗಳು ಅಲ್ಲಿ ಪುನರಾವರ್ತಿಸ್ತಾ ಇರ್ತವೆ, ಹುಟ್ಟು ಸಾವುಗಳು ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಆದರೆ ಕೌಂತೆಯನೇ, ನನ್ನ ಧಾಮಕ್ಕೆ ಬಂದವನು ಮತ್ತೆ ಎಂದಿಗೂ ಹುಟ್ಟಬೇಕಾಗಿಲ್ಲ. ಒಮ್ಮೆ ನಾವು ಭಗವಂತನ ಧಾಮಕ್ಕೆ ಹೋದರೆ ಮತ್ತೆ ಇಲ್ಲಿ ಹುಟ್ಟಬೇಕಾಗಿಲ್ಲ. ಇದನ್ನು ಭಗವದ್ಗೀತೆಯ 8ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದೆ. ಸುಖಕ್ಕಾಗಿ ಆಸೆ ಪಡುವುದು ಸಹಜ ಮತ್ತು ಒಳ್ಳೆಯದು. ಆದರೆ ವೈಜ್ಞಾನಿಕ ವ್ಯವಸ್ಥೆ ಎಂದು ಹೇಳಿಸಿಕೊಳ್ಳುವ ವಿಧಾನದ ಮೂಲಕ ಜಡ ವಸ್ತುವಿನಿಂದ ಆನಂದವನ್ನು ಪಡೆಯಲು ಪ್ರಯತ್ನಿಸುವುದು ಭ್ರಮೆ ಮತ್ತು ಹತಾಶೆ. ಅದರ ಫಲ ಮೂರ್ಖರಿಗೆ ಇದು ಅರ್ಥವಾಗುವುದಿಲ್ಲ. ಭೌತಿಕ ಸುಖದ ಕಾಮನೆಯನ್ನು ಹೇಗೆ ವ್ಯಕ್ತಿಯು ಹಿಂಬಾಲಿಸಿ ಹೋಗುತ್ತಾನೆ ಎನ್ನುವುದನ್ನು ಭಗವದ್ಗೀತೆಯು ವರ್ಣಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಮೂರ್ಖ ಆದವ್ರಿಗೆ ಯಾವುದು ನಿಜವಾದ ಸುಖ, ಯಾವುದು ನಿಜವಾದ ಆನಂದ ಅನ್ನೋದು ಅರ್ಥ ಆಗೋದಿಲ್ಲ. ಈ ಭೌತಿಕ ಸುಖದ ಕಾಮನೆಯನ್ನು ಹೇಗೆ ಒಬ್ಬ ವ್ಯಕ್ತಿ ಹಿಂಬಾಲಿಸಿ ಹೋಗ್ತಾ ಇದ್ದಾನೆ ಅನ್ನೋದನ್ನು 16ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದಂ ಅದ್ಯ ಮಯಾ ಲಬ್ಧ್ವಂ ಹಿಮಂ ಪ್ರಾಪ್ಯಸ್ಯೆ ಮನೋರಥಂ ಇದಂ ಅಸ್ತಿ ಧಮಾಪಿ ಮೇ ಭವಿಷ್ಯತಿ ಪುನರ್ಧನಂ. ಅಸುರಿ ವ್ಯಕ್ತಿಯು ಹೇಗೆ ಆಲೋಚಿಸುತ್ತಾನೆ, ಇಂದು ನನ್ನ ಬಳಿ ಇಷ್ಟು ಐಶ್ವರ್ಯವಿದೆ, ನನ್ನ ಯೋಜನೆಗಳ ಪ್ರಕಾರ ಇನ್ನೂ ಹೆಚ್ಚು ಗಳಿಸುತ್ತಾನೆ, ಈಗ ಇದಿಷ್ಟಿದೆ, ನನ್ನದು ಮುಂದೆ ಇನ್ನೂ ಹೆಚ್ಚಾಗಿ ಬೆಳೆಯುತ್ತದೆ. ಅಂದರೆ ಒಬ್ಬ ಮೂರ್ಖ ಆದವನು, ಈಗ ನನ್ನ ಹತ್ರ ಅಸುರಿ ಆಲೋಚನೆ ಆ ವ್ಯಕ್ತಿಗೆ ಹೇಗಿರುತ್ತೆ ಅಂತಂದರೆ, ಈಗ ನನ್ನ ಬಳಿ ನಾನು ಇಷ್ಟೊಂದು ಸಂಪಾದಿಸಿದ್ದೀನಿ, ಇದನ್ನು ಮಡಿಕೊಂಡ್ರೆ ಇನ್ನೂ ಡಬಲ್ ಆಗುತ್ತೆ, ಇದು ಇನ್ನು ಮುಂದೆ ಹೆಚ್ಚು ಹೆಚ್ಚು ಗಳಿಸ್ತೀನಿ, ಇನ್ನೂ ನಾನು ದುಡಿತೀನಿ ಅಂತ ಈ ರೀತಿಯಲ್ಲಿ ಅವನು ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಎಲ್ಲವನ್ನು ಸಂಪಾದನೆ ಮಾಡಿ ನನಗೆ ಹೆಚ್ಚು ಸಂತೋಷ, ಹೆಚ್ಚು ಸುಖ ಸಿಗುತ್ತೆ, ಹೆಚ್ಚು ಆನಂದ ಸಿಗುತ್ತೆ ಅಂತ ಭ್ರಮೆಯಲ್ಲಿ ಅವನು ಬದುಕ್ತಾನೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈ ನಾಸ್ತಿಕತೆ ಅಥವಾ ಭಗವದ್ ರಹಿತ ನಾಗರಿಕತೆಯು ನಮ್ಮ ಇಂದ್ರಿಯ ತೋಷಣೆಗೋಸ್ಕರವಾಗಿ ರೂಪಿಸಿಕೊಂಡ ಭಾರಿ ವ್ಯವಹಾರ. ಈ ಪೊಳ್ಳು ಕೋಶವನ್ನು ಪೋಷಿಸುವುದಕ್ಕೋಸ್ಕರವಾಗಿ ನಾವು ಎಲ್ಲರೂ ಹಣಕ್ಕಾಗಿ ಹೆಚ್ಚು ಹುಚ್ಚು ಹಿಡಿದವರಾಗಿದ್ದೇವೆ. ಪ್ರತಿಯೊಬ್ಬವನು ಹಣಕ್ಕಾಗಿ ಹಂಬಲಿಸುತ್ತಾನೆ, ಏಕೆಂದರೆ ಇಂದ್ರಿಯ ತೋಷಣೆ ವಸ್ತುಗಳು ವಿನಿಮಯ ಮಾಡಿಕೊಳ್ಳಲು ಅದೇ ಮಾಧ್ಯಮ. ಈ ಚಿನ್ನದ ದಾಹದ ಕೋಲಾಹಲದಲ್ಲಿ ಶಾಂತಿಯನ್ನು ನಿರೀಕ್ಷಿಸುವುದು ಕನಸಿನ ಮಾತೇ ಸರಿ. ಇಂದ್ರಿಯ ತೋಷಣೆಯು ಅತಿ ಅಲ್ಪವಾದ ವಿಲೋಪವಿದ್ದರೂ, ಇಂದ್ರಿಯ ಭೋಗದ ಆಸೆ ಅತಿ ಸ್ವಲ್ಪವಿದ್ದರೂ ಶಾಂತಿಯು ದೂರ ಉಳಿಯುತ್ತದೆ. ಇದಕ್ಕೆ ಕಾರಣ ನಾವೆಲ್ಲರೂ ಪರಮಪ್ರಭುವಿನ ನಿತ್ಯ ಸೇವಕರಾಗಿರುವುದರಿಂದ ನಮ್ಮ ಸ್ವಾರ್ಥಕ್ಕಾಗಿ ನಾವು ಏನನ್ನು ಭೋಗಿಸಲಾರೆವು. ಆದ್ದರಿಂದ ನಮ್ಮ ಇಂದ್ರಿಯಗಳು ಹೇಗೆ ಭಗವಂತ ಸೇವೆಯಲ್ಲಿ ವಿನಿಯೋಗಿಸಬೇಕೆಂಬುದು ಹಾಗೂ ಸಮಸ್ತವನ್ನು ಅವನ ದಿವ್ಯ ಇಚ್ಛೆಗಾಗಿ ಉಪಯೋಗಿಸುವುದು ಹೇಗೆಂಬುದನ್ನು ನಾವು ಕಲಿಯುವುದು ಅಗತ್ಯ. ಬಹುವಾಗಿ ಹಂಬಲಿಸುವ ಶಾಂತಿಯನ್ನು ತಂದುಕೊಡಬಹುದಾದ ಈ ವಿಧಾನವೊಂದು. ಅಂದರೆ ನಾವು ಇಲ್ಲದೇ ಇರುವಂಥ ವಸ್ತುಗಳಿಗೋಸ್ಕರ ಇಂದ್ರಿಯ ತೋಷಣೆ ಅಂದರೆ ಇಂದ್ರಿಯನ ತೃಪ್ತಿಪಡಿಸೋಕ್ಕೋಸ್ಕರ ನಾವೆಲ್ಲವನ್ನ ಆಸೆ ಪಡ್ತಾ ಹೋದರೆ ನಾವು ನಿಜವಾಗಿ ಆಸೆ ಪಡುವಂಥ, ನಿಜವಾಗಿ ನಮಗೆ ಬೇಕಾಗಿರುವಂಥ ಅದನ್ನು ನಾವು ಏನು ಮಾಡ್ತೀವಿ, ಕಳ್ಕೊಬಿಡ್ತೀವಿ. ಸ್ವಾರ್ಥಕ್ಕೋಸ್ಕರವಾಗಿ ನಾವು ಬದುಕ್ತಾ ಇದ್ದರೆ ಎಲ್ಲವನ್ನ ಭಗವಂತನೇ ಕೊಟ್ಟಿರುವುದು, ಆದರೆ ಆ ಭಗವಂತನೇ ನಾವು ಅರ್ಪಣೆ ಮಾಡ್ದೇ ಎಲ್ಲವನ್ನು ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಸೇವೆಗೋಸ್ಕರ ಬಳಸ್ಕೊತಾ ಇದ್ದೀವಿ. ಆದರೆ ನಾವು ಅದನ್ನೆಲ್ಲ ಭಗವಂತ ಸೇವೆಯಲ್ಲಿ ಹೇಗೆ ವಿನಿಯೋಗಿಸಬೇಕು, ಹೇಗೆ ನಮ್ಮ ಸಮಸ್ತವನ್ನು ನಾವು ಭಗವಂತನ ಇಚ್ಛೆಗಾಗಿ ಉಪಯೋಗಿಸಬೇಕು ಎಂಬುದನ್ನು ನಾವು ಕಲಿಯುವುದು ಅತ್ಯಗತ್ಯ. ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂದರೆ ನಮಗೆ ಜೀವನದಲ್ಲಿ ನಾವು ಹೇಗೆ ನಮ್ಮನ್ನು ಭಗವಂತನ ಸೇವೆಗೆ ತೊಡಗಿಸ್ಕೋಬೇಕು, ನಮ್ಮ ಎಲ್ಲ ಇಂದ್ರಿಯಗಳನ್ನ ಹೇಗೆ ನಾವು ನಮ್ಮೆಲ್ಲ ಆಸೆ, ಇಚ್ಛೆ, ಸುಖ, ಸಂತೋಷವನ್ನು ಹೇಗೆ ನಾವು ಭಗವಂತನ ಸೇವೆಗೆ ತೊಡಗಿಸ್ಕೋಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು. ಇಲ್ಲ ಅಂತಂದರೆ ನಾವು ಸುಖವಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ರಿ.
ಇಡೀ ದೇಹಕ್ಕೆ ಸೇವೆ ಸಲ್ಲಿಸುವುದರಿಂದ ಸುಖ ಸಂತೋಷವನ್ನು ಪಡೆಯಬಹುದು. ಪರಮಪ್ರಭುವಿನ ಪೂರ್ಣನೂ ನಾವೆಲ್ಲರೂ ಅಂಶಗಳು. ಆದರೆ ನಾವೆಲ್ಲರೂ ಸ್ವಹಿತಾಸಕ್ತಿ ಚಟುವಟಿಕೆಗಳಲ್ಲಿ ಮಗ್ನರಾಗಿ ಬಿಟ್ಟಿದ್ದೇವೆ. ಅಂದರೆ ಭಗವಂತನೇ ಎಲ್ಲ, ಭಗವಂತನಿಂದನೇ ನಾವು. ಆದರೆ ನಾವೇನಾಗಿದ್ದೀವಿ, ನಮ್ಮ ಸ್ವಂತ ಇಚ್ಛೆಗಳಲ್ಲಿ ನಾವು ಆ ಒಂದು ಚಟುವಟಿಕೆಗಳಲ್ಲಿ ನಾವು ಮುಳುಗೋಗ್ಬಿಟ್ಟಿದ್ದೀವಿ, ಮಗ್ನರಾಗ್ಬಿಟ್ಟಿದ್ದೀವಿ. ಯಾರೊಬ್ಬರು ಭಗವಂತನಿಗೆ ಸೇವೆ ಮಾಡಲು ಸಿದ್ಧರಾಗಿಲ್ಲ. ನಾವು ಯಾರೂ ಕೂಡ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಸಿದ್ಧರಾಗಿಲ್ಲ. ನಾವೆಲ್ಲ ನಮ್ಮ ಚಟುವಟಿಕೆಗಳು, ನಮ್ಮ ಕಾರ್ಯಗಳಲ್ಲಿ ನಾವೇನಾಗಿದ್ದೀವಿ, ಮಗ್ನರಾಗ್ಬಿಟ್ಟಿದ್ದೀವಿ. ನಾವು ಈ ಭೌತ ಜನ್ಮದಲ್ಲಿ ಹೀಗೆ ಬಂಧಿತರಾಗಿರೋದಕ್ಕೆ, ಅದರ ಫಲವಾದ ದುಃಖಕ್ಕೆ ಇದು ಮೂಲ ಕಾರಣ. ನಾವು ಈ ರೀತಿಯೇ ನಮ್ಮ ಜೀವನವನ್ನು ತೊಡಗಿಸ್ಕೊಬಿಟ್ಟು ಇದೇ ರೀತಿಯಲ್ಲಿದ್ದರೆ ಈ ಎಲ್ಲ ಕಾರ್ಯದಿಂದ ಏನಾಗುತ್ತೆ, ನಮಗೆ ನಮ್ಮ ಜೀವನ ದುಃಖಕ್ಕೆ ಕಾರಣವಾಗುತ್ತೆ. ದುಃಖಕ್ಕೆ ಮೂಲ ಕಾರಣನೇ ಈ ಒಂದು ಚಟುವಟಿಕೆಗಳಲ್ಲಿ ನಾವು ನಮ್ಮ ಹಿತಾಸಕ್ತಿಗಳಲ್ಲಿ ನಾವು ನಮ್ಮ ಇಚ್ಛೆಗಳಲ್ಲಿ ನಾವು ಮಗ್ನರಾಗಿರುವಂಥದ್ದು. ನಮ್ಮೆಲ್ಲ ಇಚ್ಛೆಗಳನ್ನೆಲ್ಲ ನಾವು ಭಗವಂತನ ಇಚ್ಛೆಗಳಾಗಿ ಮಾಡಿಕೊಂಡ್ರೆ ಏನಾಗುತ್ತೆ, ಆಗ ನಮಗೆ ಇಲ್ಲಿ ನಾವು ಬಂಧನಕ್ಕೆ ಸಿಗಾಕೊಳ್ತಿಲ್ಲ, ದುಃಖಕ್ಕೆ ಕಾರಣ ಆಗೋದಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಗಗನಚುಂಬಿಯ ಮೇಲಂತಸ್ತಿನ ಕಚೇರಿಯಲ್ಲಿ ಕುಳಿತ ಅಧಿಕಾರಿಗಳಿಂದ ಮೊದಲುಗೊಂಡು ರಸ್ತೆಯಲ್ಲಿ ದುಡಿಯುತ್ತಿರುವ ಕೂಲಿಯವರೆಗೂ ಎಲ್ಲರೂ ಕ್ರಮವಾಗಿಯೇ ಅಕ್ರಮವಾಗಿಯೂ ಹಣವನ್ನು ಸಂಗ್ರಹಿಸಬೇಕೆಂಬ ಆಲೋಚನೆಯಿಂದಲೇ ದುಡಿತಿರ್ತಾರೆ. ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿಯಿಂದ ಹಿಡ್ಬೋದು ಕೆಳಗಡೆ ವ್ಯಕ್ತಿವರೆಗೂ ಎಲ್ಲ ವ್ಯಕ್ತಿಗಳು ಹಣವನ್ನು ಸಂಗ್ರಹಿಸಬೇಕಾದ್ರೆ, ಸಂಪಾದನೆ ಮಾಡಬೇಕಾದ್ರೆ ಅವರು ಅಕ್ರಮ ದಾರಿಯನ್ನು ಹುಡುಕ್ತಾರೆ. ಯಾಕೆಂದರೆ ಸ್ವಾರ್ಥಕ್ಕಾಗಿ ಕೆಲಸ ಮಾಡುವುದು, ಅಕ್ರಮವು ಹಾನಿಕರವಾದದ್ದು. ಸ್ವಾರ್ಥಕ್ಕೋಸ್ಕರವಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆಯಲು ಯತ್ನಿಸುವುದು ಅಕ್ರಮವಾದ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವೇನಾರ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡ್ಕೋಬೇಕು ಅಂತ ಹೊರಟ್ರು ಅದು ಕೂಡ ಅಕ್ರಮವಾದದ್ದೇ. ಇದರ ಅರ್ಥ ಹೀಗಿದೆ: ಸಮಸ್ತ ಚಟುವಟಿಕೆಗಳ ಗುರಿಯು ಕೃಷ್ಣನನ್ನು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲಿ, ಏನೇ ಮಾಡಲಿ, ಅದರ ಗುರಿ ಏನಾಗಿರಬೇಕು, ಭಗವಂತನ ಮೆಚ್ಚಿಸುವುದಂಥದ್ದಾಗಿರಬೇಕು. ಆಗ ಅವನಿಗೆ ಸೇವೆ ಸಲ್ಲಿಸುವುದಾಗಿರಬೇಕು. ಪರಮ ಪುರುಷನ ದಿವ್ಯ ಪ್ರೇಮಯುತ ಸೇವೆಯಲ್ಲಿ ತೊಡಗಿದವರು ದಿನದಿಂದ ದಿನಕ್ಕೆ ಎಷ್ಟು ಹಣವನ್ನು ತಾವು ಸಂಗ್ರಹಿಸುತ್ತಿರುವುದಾಗಿ ತಪ್ಪಾಗಿ ಆಲೋಚಿಸುತ್ತಾರೆ. ಅಂದರೆ ಹೆಚ್ಚು ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಲ್ಲದೆ ಇರೋರು ಏನಾಗ್ತಾರೆ, ತೊಡಗಿರೋರು ಹೆಚ್ಚು ಹಣವನ್ನು ಸಂಪಾದಿಸ್ತಾ ಇದ್ರೆ ನಾವು ಸಂಗ್ರಹಿಸ್ತಾ ಇರೋದು ತಪ್ಪು ಅಂತ ಆಲೋಚಿಸ್ತಾರೆ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೇ ಇರೋರು, ಅವ್ರಿಗೆ ಈ ಜ್ಞಾನ ಇಲ್ಲದೇ ಇರೋರು, ನಾವೆಷ್ಟೇ ಹಣವನ್ನು, ಎಷ್ಟೇ ಐಶ್ವರ್ಯವನ್ನು, ಎಷ್ಟೇ ಒಂದು ಸಂಪಾದನೆ ಮಾಡಿ ಇಕ್ಕಿದ್ರು ಅದು ಅವರಿಗೆ ಸಾಕಾಗ್ತದೆ, ಮತ್ತಷ್ಟು ಬೇಕು ಅನ್ನುವಂಥ ಒಂದು ಮೆಂಟಾಲಿಟಿನಲ್ಲಿ ಅವರು ಇರ್ತಾರೆ. ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ನೂರಾರು ಸಾವಿರಾರು ಆಸೆಗಳಿಂದಲೂ ಕಾಮಕ್ರೋಧಗಳಿಂದಲೂ ಬದ್ಧರಾಗಿ ಅವರು ಅನ್ಯಾಯವಾದ ವಿಧಾನದಿಂದ ಇಂದ್ರಿಯ ತೋಷಣೆಗಾಗಿ ಧನ ಸಂಗ್ರಹವನ್ನು ಮಾಡುತ್ತಾರೆ. ಎಷ್ಟೋ ವರ್ಷಗಳಿಂದ ಅವರು ಕಾಮಕ್ರೋಧಗಳಲ್ಲಿ ಏನಾಗಿರ್ತಾರೆ, ಬದ್ಧರಾಗಿರ್ತಾರೆ. ಹಾಗಾಗಿ ಅವರು ಅನ್ಯವಾದ ವಿಧಾನದಲ್ಲಿ ಇಂದ್ರಿಯ ತೋಷಣೆಗಳನ್ನು, ಆ ಧನ ಸಂಗ್ರಹಗಳನ್ನ ಅವರು ಮಾಡ್ತಾ ಇರ್ತಾರೆ ಅನ್ನೋದನ್ನು ತಿಳಿಸ್ತದೆ. ಇದರ ಪರಿಣಾಮವಾಗಿ ಜಗತ್ತಿನಲ್ಲಿ ಹಣಕ್ಕೆ ಕೊರತೆ ಇಲ್ಲವಾದರೂ ಶಾಂತಿ ಲಭ್ಯವಾದ ಧನ ಸಂಗ್ರಹ ಮಾಡುವುದಕ್ಕಾಗಿ ಅಪಾರ ಮಾನವ ಶಕ್ತಿಯನ್ನು ವಿನಿಯೋಗವಾಗುತ್ತಿದೆ. ಸಾಮಾನ್ಯ ಜನರು ಕೂಡ ಹೆಚ್ಚಾಗಿ ಡಾಲರ್ ಸಂಪಾದಿಸುವ ಶಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಆದರೆ ಕೊನೆಗೆ ಈ ಅನಿರ್ಬಂಧಿತ ಅಕ್ರಮ ಹಣದುಬ್ಬರವು ಜಗತ್ತಿನಾದ್ಯಂತ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿ ಆ ಹಗ್ಗದ ಆಣ ಮಾಡುವುದರಿಂದ ಫಲವನ್ನೇ ನಾಶ ಮಾಡುವಂಥದ್ದು. ಅಂದರೆ ನಾವು ಯಾವಾಗಲೂ ಈ ಭೌತಿಕ ಜಗತ್ತಲ್ಲಿ ಹಣ ಅಂತ, ಹಣಕ್ಕೆ ಕೊರತೆ ಇದೆ ಅಂತ ಹಣದಿಂದ ಓಡಿದ್ರೆ ನಮಗೆ ಶಾಂತಿ ಅನ್ನೋದು ಸಿಗೋದಿಲ್ಲ. ನಾವು ಧನ ಸಂಗ್ರಹ ಮಾಡೋದಕ್ಕಾಗಿ ಅಪಾರ ಏನು ಮಾಡ್ತೀವಿ, ಕೆಲಸ ಕಾರ್ಯಗಳನ್ನು ಹೆಚ್ಚು ಸಾಮಾನ್ಯವಾಗಿ ಮನುಷ್ಯರೆಲ್ಲ ಹೆಚ್ಚು ಡಾಲರ್ ಸಂಪಾದಿಸಬೇಕು, ಆ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇರ್ತಾರೆ ಹಗಲು ರಾತ್ರಿ. ಈ ಹಿಂದೆ ನಾವು ಓಡಿದ್ರೆ ನಮ್ಮ ದುಡ್ಡು ನಾವೇನೇ ಸಂಪಾದನೆ ಮಾಡಿದ್ರೆ ಏನಾಗುತ್ತದೋ ಅಕ್ರಮ ಆಗುತ್ತೆ. ಕ್ರಮ ಆಗಿರೋದಿಲ್ಲ, ಅಕ್ರಮ ಆಗಿರುತ್ತೆ. ಜಗತ್ತಿನ ಆರ್ಥಿಕ ವ್ಯವಸ್ಥೆಯನ್ನು ನಾವು ಹಾಳು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಆ ರೀತಿಯಲ್ಲಿ ಫಲವನ್ನು
ನಾಶ ಮಾಡಬೇಕು. ನಮ್ಮ ಕೈಲಿ ನಾಶ ಮಾಡೋಕ್ಕಾಗೋದಿಲ್ಲಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಭಗವಂತನ ಮೊರೆಗೆ ಹೋಗಬೇಕು, ಗುರುವಿನ ಮೊರೆಗೆ ಹೋಗಬೇಕು. ಆಗ ನಮಗೇನಾಗುತ್ತೆ, ಆ ಹಗ್ಗದ ರೀತಿಯಲ್ಲಿ ಹಣ ಮಾಡಿದ್ವಲ್ಲ ಅದ್ರ ಫಲ ಎಲ್ಲ ನಮಗೆ ನಾಶ ಆಗುತ್ತೆ. ನಾವು ಆ ರೀತಿ ಮತ್ತೆ ಮುಂದೆ ಮಾಡಬಾರ್ದು ಅನ್ನೋ ಸತ್ಯ ನಮಗೆ ಗೊತ್ತಾಗುತ್ತೆ. ಈ ಮಾನವ ಜನ್ಮದ ನಿಜವಾದ ಗುರಿ ಏನು, ನಿಜವಾದ ಸುಖ ಎಲ್ಲಿ ಸಿಗುತ್ತೆ ಅನ್ನೋದು, ನಮಗೆ ನಿಜವಾದ ಆನಂದ ಎಲ್ಲಿ ಸಿಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ದುಬಾರಿ ಬೆಲೆಯ ಯಂತ್ರವನ್ನು ತಯಾರಿಸಲು ಪ್ರಚೋದಿಸದೆ ಭಾರಿ ಹಣವನ್ನು ಮಾಡುವ ದೇಶಗಳ ನಾಯಕರೆನಿಸಿಕೊಂಡಿರುವರು ನಿಜವಾಗಿಯೂ ಶಾಂತಿಯನ್ನೇ ಅನುಭವಿಸುತ್ತಿಲ್ಲ. ಅದಕ್ಕೆ ಬದಲು ಪರಮಾಣು ಅಸ್ತ್ರಗಳಿಂದ ಬರಲಿರುವ ವಿನಾಶವನ್ನು ತಪ್ಪಿಸಿಕೊಳ್ಳಲು ಯೋಜನೆಗಳನ್ನು ಹಾಕುತ್ತಿದ್ದಾರೆ. ಈ ಭಯಾನಕ ಅನೇಕ ಶಸ್ತ್ರಗಳ ಪ್ರಯೋಗದಲ್ಲಿ ಹೆಸರಿನ ಭಾರಿ ಪ್ರಮಾಣದ ಹಣವನ್ನು ಸಮುದ್ರಕ್ಕೆ ಸುರಿಯಲಾಗುತ್ತಿದೆ. ಈ ಪ್ರಯೋಗಗಳಿಗೆ ಭಾರಿ ಪ್ರಮಾಣದ ಹಣವು ವೆಚ್ಚವಾಗುತ್ತಿರುವುದರಿಂದ ಮಾತ್ರವಲ್ಲದೆ ಅನೇಕ ಜೀವಿಗಳು ಬಲಿಯಾಗುತ್ತಿವೆ. ಈ ರೀತಿಯಲ್ಲಿ ದೇಶಗಳು ಕರ್ಮದ ನಿಯಮಗಳಿಗೆ ಬದ್ಧವಾಗಿವೆ. ಇಂದ್ರಿಯ ತೋಷಣೆ ಆಸೆಯಿಂದ ಎಷ್ಟೇ ಹಣ ಸಂಪಾದಿಸಿದರೂ ಅದು ವ್ಯರ್ಥವಾದಂತೆ. ಇದು ಮಾನವನ ಕುಲದ ವಿನಾಶಕ್ಕೆ ವೆಚ್ಚ ಮಾಡಿದ ಹಣವಾಗಿರುತ್ತದೆ. ಹೀಗೆ ಮನುಷ್ಯರ ಶಕ್ತಿಯನ್ನು ನಿಸರ್ಗ ನಿಯಮಗಳು ಪೋಲು ಮಾಡಿಸುತ್ತವೆ. ಇದಕ್ಕೆ ಕಾರಣ ಮನುಷ್ಯನಿಗೆ ವಾಸ್ತವವಾಗಿ ಸಕಲ ಶಕ್ತಿಯ ಒಡೆಯನಾದ ಭಗವಂತನ ಬಗ್ಗೆ ಅಭಿರುಚಿ ಉಂಟಾಗಿರುವುದು. ಐಶ್ವರ್ಯವನ್ನು ತಾಯಿ ಲಕ್ಷ್ಮಿ ಅಥವಾ ಅದೃಷ್ಟ ದೇವಿ ಎಂದು ಕರೆದು ಪೂಜಿಸುತ್ತಾರೆ. ಅವಳ ಕೆಲಸ ನರ ಅಥವಾ ಜೀವಿಗಳ ಮೂಲ ಪುರುಷನಾದ ಭಗವಾನ್ ನಾರಾಯಣನಿಗೆ ಸೇವೆ ಮಾಡುವುದು. ಆದ್ದರಿಂದ ಮಾನವರ ಜೀವಿತ ಲಕ್ಷ್ಯವು ಲಕ್ಷ್ಮೀ ದೇವಿಯ ನಿರ್ದೇಶನದಲ್ಲಿ ನಾರಾಯಣನಿಗೆ ಸೇವೆ ಮಾಡುವುದು. ನಾರಾಯಣನಿಗೆ ಸೇವೆ ಮಾಡುವುದೇ ಜೀವಿಯು ಲಕ್ಷ್ಮೀ ದೇವಿಯನ್ನು ಹೋಲಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಲಕ್ಷ್ಮಿಯನ್ನು ತಪ್ಪು ದಾರಿಯಲ್ಲಿ ಹೋಗುವವರು ಪ್ರಕೃತಿ ನಿಯಮಗಳ ಶಿಕ್ಷೆಗೆ ಒಳಪಡುತ್ತಾರೆ. ಶಾಂತಿ ಮತ್ತು ಸಮೃದ್ಧಿಗಳನ್ನು ಉಂಟು ಮಾಡುವ ಬದಲು ಆ ಹಣವೇ ವಿನಾಶವನ್ನು ತರುವಂತೆ ಆ ನಿಯಮಗಳನ್ನು ನೋಡಿಕೊಳ್ಳುತ್ತವೆ. ಅಂದರೆ ಹಣನ ಲಕ್ಷ್ಮಿಯನ್ನು ಐಶ್ವರ್ಯ ತಾಯಿ ಅಂತ ಕರೀತಾರೆ. ಈ ಐಶ್ವರ್ಯ ತಾಯಿಯನ್ನು ನಾವು ಅದೃಷ್ಟ ದೇವಿಯನ್ನು ಕರಿಬೇಕು. ಅಂದರೆ ನಾವು ಭಗವಂತನ ಪೂಜೆ ಮಾಡಬೇಕು. ಭಗವಂತ ನಾರಾಯಣನಿಗೆ ಸೇವೆ ಮಾಡೋದ್ರಿಂದ ಲಕ್ಷ್ಮಿನೂ ಬರ್ತಾರೆ. ಆಗ ಲಕ್ಷ್ಮಿ ಏನು ಮಾಡ್ತಾಳೆ, ನಮಗೆ ಐಶ್ವರ್ಯವನ್ನೆಲ್ಲ ಕೊಡ್ತಾರೆ. ಆದರೆ ನಾವು ಅದನ್ನು ಬಿಟ್ಟು ಲಕ್ಷ್ಮಿ ಮಾತ್ರ ಹೊಲಿಸ್ಕೊಳ್ತೀವಿ ಅಂತ ಹೋದರೆ ಭಗವಂತ ಲಕ್ಷ್ಮಿ ಒಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಆಗ ನಾವು ತಪ್ಪು ದಾರಿಯಲ್ಲಿ ಅನುಭವಿಸ್ಬೇಕಾಗತ್ತೆ. ಅಂದರೆ ನಾವು ನ್ಯಾಯಯುತವಾಗಿ ಹಣವನ್ನು ಸಂಪಾದನೆ ಮಾಡಿದರೆ ಅದು ನಮಗೆ ಉಳ್ಕೊಳ್ಳುತ್ತೆ. ನಾವು ಅನ್ಯಾಯದ ಮಾರ್ಗದಲ್ಲಿ ನಮ್ಮ ಹಿಂದುತ್ವಗೋಸ್ಕರ ನಾವೇನಾದರೂ ಹಣವನ್ನು ಸಂಪಾದನೆ ಮಾಡಿದ್ರೆ ಲಕ್ಷ್ಮಿ ಏನು ಮಾಡ್ತಾಳೆ, ಅದರಿಂದಲೇ ನಮಗೆ ವಿನಾಶವನ್ನು ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅಕ್ರಮವಾಗಿ ಸಂಚಿತವಾಗಿರುವ ಹಣವನ್ನು ಜಿಪುಣರಿಂದ ಅನೇಕ ತೆರಿಗೆಗಳ ರೂಪದಲ್ಲಿ ಅಕ್ರಮವಾಗಿ ನಾವೇನು ಸಂಪಾದನೆ ಮಾಡ್ತೀವಿ ಅದನ್ನು ತೆರಿಗೆ ರೂಪದಲ್ಲಿ ಭಗವಂತ ಅದನ್ನು ಕಿತ್ಕೋತಾರೆ. ಮತ್ತು ಅದನ್ನು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನಿಧಿಗೆ ಹಾಕಿ ವ್ಯರ್ಥವೂ ವಿನಾಶಕಾರಿಯೂ ಆದ ರೀತಿಯಲ್ಲಿ ವೆಚ್ಚ ಮಾಡಲಾಗುತ್ತೆ. ಜನರು ಒಂದು ಕುಟುಂಬವನ್ನು ಚೆನ್ನಾಗಿ ನಡೆಸಲು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಲು ಎಷ್ಟು ಬೇಕೋ ಅಷ್ಟು ಧನದಿಂದ ತೃಪ್ತರಾಗುತ್ತಿಲ್ಲ. ಅಂದರೆ ನಮ್ಮ ಜೀವನವನ್ನು ನಡೆಸೋಕ್ಕೆ ನಮಗೆ ಎಷ್ಟು ಹಣ ಬೇಕು ಮತ್ತು ನನ್ನ ಕುಟುಂಬವನ್ನು ನಡೆಸೋದಕ್ಕೆ ಎಷ್ಟು ನನಗೆ ಹಣ ಬೇಕು ಅದನ್ನು ಚೆನ್ನಾಗಿ ನಡೆಸ್ಬೋದು. ಅದನ್ನು ನಾವು ಜ್ಞಾನವನ್ನು ಬೆಳೆಸ್ಕೊತಾ ಇಲ್ಲ. ನಮಗೆ ಎಷ್ಟೇ ಇದ್ರೂ ಕೂಡ ಸಾಕಾಗ್ತಾ ಇಲ್ಲ, ತೃಪ್ತಿ ಅನ್ನೋದು ಆಗ್ತಾ ಇಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ವಿ, ಜ್ಞಾನವನ್ನು ನಾವು ನಾಶ ಮಾಡ್ಕೋತಾ ಇದ್ವಿ. ಹಣವನ್ನು ಬೆಳೆಸಲು ಎಷ್ಟು ನಮ್ಗೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಸಿಂಪಲ್ಲಾಗಿ ಧನ ಇದ್ದರೆ ಅಷ್ಟಕ್ಕೆ ತೃಪ್ತಿಯಾಗಿರಬೇಕು. ಅದನ್ನು ಈಗ ನಾವು ಅಷ್ಟಕ್ಕೆ ತೃಪ್ತರಾಗಿಲ್ಲ. ಈ ಎರಡೂ ಉದ್ದೇಶಗಳು ಮಾನವನ ಜೀವನದಲ್ಲಿ ಅತ್ಯಗತ್ಯವಾದವು. ಈಗ ಪ್ರತಿಯೊಬ್ಬನಿಗೂ ಎಂದಿಗೂ ತೃಪ್ತಿಯಾಗದ ಆಸೆಗಳನ್ನು ಪೂರೈಸಿಕೊಳ್ಳಲು ಭಾರೀ ಹಣ ಬೇಕು. ಈ ಜನರ ಅಕ್ರಮವಾದ ಆಸೆಗಳಿಗೆ ತಕ್ಕ ಪ್ರಮಾಣದಲ್ಲಿ ಅವರು ಸಂಗ್ರಹಿಸಿದ ಹಣವನ್ನು ಮಾಯಾಶಕ್ತಿಯ ಪ್ರತಿನಿಧಿಗಳಾಗಿ ವೈದ್ಯರು, ಲಾಯರ್ಗಳು, ತೆರಿಗೆ ಸಂಘಗಳು, ಸಂವಿಧಾನಗಳು, ಸಂತರಿಸಿಕೊಂಡವರು, ಕ್ಷಾಮಗಳು, ಭೂಕಂಪ, ಇನ್ನೂ ಅನೇಕ ಗಂಡಾಂತರಗಳನ್ನು ಹೀಗೆ ವಿವಿಧ ರೂಪಗಳಲ್ಲಿ ಪ್ರಕೃತಿಯು ಕಿತ್ತಿಕೊಂಡು ಬಿಡುತ್ತದೆ. ಅಂದರೆ ನಾವು ಏನೆಲ್ಲ ಅಕ್ರಮವಾಗಿ ಗಳಿಸಿದೀವೋ ಆ ಎಲ್ಲ ಹಣವನ್ನು ನಾವು ಆಸ್ಪತ್ರೆಗಳಿಗಾಗಿರ್ಬೋದು, ಲಾಯರ್ಗಳಿಗಾಗಿರ್ಬೋದು,
ಅಥವಾ ತೆರಿಗೆ ವಸೂಲಿ ಮಾಡೋರ್ಗಾಗಿರ್ಬೋದು, ಸಂಘ ಸಂಸ್ಥೆಗಳು ಈ ಥರ ಎಷ್ಟೊಂದು ಈಗ ಭೂಕಂಪ ಬಂದು ಎಲ್ಲವೂ ನಾಶ ಆಗ್ಬೋದು, ರೋಗ ಬಂದು ಎಲ್ಲ ಬೆಳೆಗಳು ನಾಶ. ಈ ರೀತಿಯಲ್ಲಿ ಏನಾಗುತ್ತೆ, ಹಲವಾರು ಗಂಡಾಂತರಗಳ ಮೂಲಕ ನಾವು ಅಕ್ರಮವಾಗಿ ಈ ಮಾಡಿರುವಂಥದ್ದನ್ನು ಪ್ರಕೃತಿ ಏನು ಮಾಡುತ್ತೆ, ಕಿತ್ಕೊಂಡು ಬಿಡುತ್ತೆ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸೋದಕ್ಕೆ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ತನವನ್ನು ನಾವು ಸಂಪಾದನೆ ಮಾಡಿದರೆ ಸಾಕು. ಬ್ಯಾಕ್ ಟು ಗಾಡೆಡ್ ಎಂಬ ಪುಸ್ತಕದ ಒಂದು ಪ್ರತಿಯನ್ನು ಕೊಳ್ಳಲು ಹಿಂದು ಮುಂದು ನೋಡಿದ ಒಬ್ಬ ಜಿಪಣನು 1 ವಾರದ ಔಷಧಿಗಳಿಗಾಗಿ $2,000 ಖರ್ಚು ಮಾಡಿ ಆ ನಂತರ ಒಂದು ಬ್ಯಾಕ್ ಟು ಗಾಡೆಡ್ ಪತ್ರಿಕೆಯನ್ನು ತಗೊಳ್ಳೋಕ್ಕೆ ಅವನು ಹಿಂದೆ ಮುಂದೆ ನೋಡಿದ ಸಲುವಾಗಿ ಅವನಿಗೇನಾಯಿತು, ಹಿಂದೆ ಮುಂದೆ ನೋಡ್ದ. ಹಾಗಾಗಿ ಅವನು 1 ವಾರದಲ್ಲಿ ಅವನಿಗೆ ಔಷಧಿಗಳ ಖರ್ಚು $2,000 ಆಯಿತು. ಮತ್ತು ಅವನು ಸತ್ತೇ ಹೋದ ಅನ್ನೋದನ್ನ ಉದಾಹರಣೆನ ಕೊಡ್ತಾ ಇದ್ದಾರೆ. ಭಗವಂತನ ಸೇವೆಗೋಸ್ಕರ 1 ಸೆಂಟ್ ವೆಚ್ಚ ಮಾಡಲು ನಿರಾಕರಿಸಿದ ಇನ್ನೊಬ್ಬ ವ್ಯಕ್ತಿಯು ತನ್ನ ಕುಟುಂಬದ ಸದಸ್ಯರ ಮೇಲೆ ಹೂಡಿದ ಮೊಕದ್ದಮೆಯಲ್ಲಿ $1,000 ವೆಚ್ಚ ಮಾಡಿದ. ಅಂದರೆ ಭಗವಂತನಿಗೋಸ್ಕರ ಸೆಂಟ್ ಹಾಕೋದಕ್ಕೆ 1 ಸೆಂಟ್ ತಗೊಳಕ್ಕೆ ಹಿಂದೆ ಮುಂದೆ ನೋಡಿದಂಥ ವ್ಯಕ್ತಿ ಅವನ ಕುಟುಂಬದಲ್ಲಿ ಏನಾಯಿತು, $1,000 ವೆಚ್ಚವನ್ನು ಮಾಡಿ ಹೂಡಿಕೆಯನ್ನು ಮಾಡಿದ್ದಾಯಿತು. ಮಾಯಾಶಕ್ತಿ ನಿರ್ದೇಶಿಸುವ ಇಂಥ ಹಲವಾರು ನಿರ್ದೇಶನಗಳಿವೆ. ಅಂದರೆ ಮಾಯಾಶಕ್ತಿ ನಿರ್ದೇಶ ಮಾಡುವಂಥ ಇಂಥ ಹಲವಾರು ಉದಾಹರಣೆಗಳಿದೆ. ನಮ್ಮ ಹತ್ರ ಅಕ್ರಮವಾಗಿ ಬಂದಿದ್ದು ಯಾವುದೂ ಕೂಡ ಉಳ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಲಕ್ಷ್ಮಿಯನ್ನು ಸಂಪಾದನೆ ಮಾಡಬೇಕು. ನಾವು ನಮ್ಮ ನಿಜವಾದ ಸುಖ, ಶಾಶ್ವತವಾದ ಆನಂದವನ್ನು ಹುಡುಕಿಕೊಂಡು ನಾವು ಆಧ್ಯಾತ್ಮಿಕ ಜೀವನವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಂತಹ ನಿರ್ದೇಶನಗಳು ಇದು ನಿಸರ್ಗದ ನಿಯಮ. ನಿಸರ್ಗ ನಮಗೆ ನಾವು ಅವಶ್ಯಕತೆಗಿಂತ ಹೆಚ್ಚಾಗಿ ಮಾಡದೆ ಹೋದರೆ ಏನಾಗುತ್ತೆ, ಪ್ರಕೃತಿ ಅದನ್ನೆಲ್ಲ ತಾನೇ ಕಿತ್ಕೊಳ್ಳುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಧನವನ್ನು ಭಗವಂತನ ಸೇವೆಗಾಗಿ ವಿನಿಯೋಗಿಸಿದೆ ಹೋದ ಪಕ್ಷದಲ್ಲಿ ಅದನ್ನು ವ್ಯರ್ಥ ಶಕ್ತಿಯಾಗಿ ವ್ಯಾಜ್ಯಗಳಿಗೋ ಇಲ್ಲವೋ ರೋಗಿಗಳಿಗೋ ಯಾವುದೋ ಒಂದು ರೂಪದಲ್ಲಿ ವೆಚ್ಚ ಮಾಡಬೇಕಾಗುತ್ತದೆ. ಮೂರ್ಖರಿಗೆ ಈ ವಿಷಯಗಳು ನೋಡುವ ಕಣ್ಣಿಲ್ಲ. ಆದ್ದರಿಂದ ಪರಮ ಪುರುಷನ ಕಟ್ಟಳೆಗಳಿಗೆ ಅವರು ತುತ್ತಾಗುತ್ತಾರೆ. ಅದನ್ನೆಲ್ಲ ನಮಗೆ ಅರ್ಥ ಮಾಡ್ಕೊಳ್ಳೋದು ಕಣ್ಣಿಲ್ದಿರೋದ್ರಿಂದ, ಜ್ಞಾನ ಇಲ್ದಿರೋದ್ರಿಂದ ನಾವೇನಾಗ್ತಾ ಇದ್ವಿ, ಈ ಎಲ್ಲ ತೊಂದರೆಗಳಲ್ಲಿ ಸಿಗಾಕೊಂಡು ಕಷ್ಟವನ್ನು ನಾವು ಪಡ್ತಾ ಇದ್ದೀವಿ. ನಾವು ಬದುಕಿರಲು ಎಷ್ಟು ಅಗತ್ಯವೋ ಅದಕ್ಕಿಂತ ಹೆಚ್ಚು ಹಣವನ್ನು ಸ್ವೀಕರಿಸಲು ಪ್ರಕೃತಿ ನಿಯಮಗಳು ಬಿಡುವುದಿಲ್ಲ. ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚು ಹಣವನ್ನು ಸಂಪಾದನೆ ಮಾಡೋದಕ್ಕೆ ನಮಗೆ ಪ್ರಕೃತಿ ನಿಯಮ ಬಿಡುವುದಿಲ್ಲ. ಪ್ರತಿಯೊಬ್ಬ ಜೀವಿಗೂ ಆಹಾರ ಮತ್ತು ಆಶ್ರಯ ದೊರಕುವುದಕ್ಕೆ ನಿಸರ್ಗದ ನಿಯಮದಲ್ಲಿ ಸಾಕಷ್ಟು ಏರ್ಪಾಡುಗಳಿವೆ. ಆದರೆ ಮಾನವರಲ್ಲಿರುವ ತೃಪ್ತಿ ಎಂಬುದನ್ನು ಕಾಣದೆ ಕಾಮನೆಗಳು ಸಕಲ ಜೀವಿ ವರ್ಗಗಳಿಗಾಗಿ ಭಗವಂತನನ್ನು ಏರ್ಪಡಿಸಿರುವ ವ್ಯವಸ್ಥೆಯನ್ನು ಕದಡುತ್ತವೆ. ಜೀವಿಗೆ ಉಪ್ಪು ಅಗತ್ಯವಾಗಿ ಬೇಕು. ಭಗವಂತನ ಕಟ್ಟಳೆಯಂತೆ ಉಪ್ಪು ತುಂಬಿದ ಸಾಗರವೇ ಇದೆ. ಆದರೆ ಈ ರೀತಿ ಅತ್ಯಗತ್ಯ ವಸ್ತುಗಳಾದ ಗಾಳಿ ಬೆಳಕಿಗೂ ಸಮೃದ್ಧವಾದ ವ್ಯವಸ್ಥೆ, ಅಂದರೆ ನಾವು ಬದುಕಿರೋದಕ್ಕೆ ಎಷ್ಟು ಅಗತ್ಯವೋ ಅದಕ್ಕೆಲ್ಲ ಭಗವಂತ ನಮಗೆ ವ್ಯವಸ್ಥೆಯನ್ನು ಮಾಡೋದು. ಗಾಳಿ ಬೆಳಕು ನೀರು ಮಳೆ ಇದನ್ನೆಲ್ಲ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೆಲ್ಲ ಭಗವಂತ ಕೊಟ್ಟಿದ್ದಾರೆ. ನಾವು ಅದರಲ್ಲೇ ಸಮೃದ್ಧವಾಗಿ ಬದುಕ್ಬೋದು. ಈ ವ್ಯವಸ್ಥೆಯನ್ನು ನಮಗೆ ಭಗವಂತ ಕೊಟ್ಟಿದ್ದಾರೆ. ಆದರೆ ನಾವೇನು ಮಾಡ್ತೀವಿ, ಅದಕ್ಕಿಂತ ಹೆಚ್ಚು ಬೇಕು ಅಂತ ಆಸೆಯನ್ನು ಪಟ್ಟು ನಾವು ನಮ್ಮ ಸುಖ ಸಂತೋಷವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ವಿ. ನಮ್ಮ ಪ್ರಕೃತಿ ನಿಯಮನೇ ನಮ್ಗೆ ಅದನ್ನು ಏನು ಮಾಡುತ್ತೆ, ನಾಶವನ್ನು ಮಾಡ್ತಾ ಇದೆ ಅನ್ನೋದನ್ನು ತಿಳಿಸ್ತಾರೆ. ಪ್ರಕೃತಿಯ ಉಗ್ರಾಣದಿಂದ ಯಾರು ಬೇಕಾದರೂ ಎಷ್ಟು ಉಪ್ಪು ಬೇಕಾದರೂ ಅಂದರೆ ನಮಗೆ ಇವಾಗ ಉಪ್ಪು ಬೇಕು ಜೀವನಕ್ಕೆ, ಅದಕ್ಕೆ ಭಗವಂತ ಸಮುದ್ರವನ್ನೇ ಕೊಟ್ಟಿದ್ದಾರೆ. ಅದರಲ್ಲಿರುವಂಥ ಉಪ್ಪೇ ಸಾಕು. ಅದನ್ನು ಬಿಟ್ಟು ನಾವು ಇನ್ನೂ ಹೆಚ್ಚು ಉಪ್ಪು ಬೇಕು ಅಂತ ಹೋಗಬಾರ್ದು, ಪಡೆದುಕೊಳ್ಳೋಕೆ ಹೋಗಬಾರ್ದು ಅನ್ನೋ ತಿಳಿಸ್ತಾ ಇದ್ದಾರೆ. ಆದರೆ ನಮ್ಮ ದೇಹ ರಚನೆ ಹೇಗಿದೆ ಎಂದರೆ ಅಗತ್ಯವಾದಕ್ಕಿಂತ ಹೆಚ್ಚಾಗಿ ಉಪ್ಪು ನಾವು ತಿನ್ನಲ್ಲ. ಅಂದರೆ ನಮ್ಮ ಸಾಂಬಾರಿಗೆ ಉಪ್ಪು ಹಾಕೊಂಡ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟರಲ್ಲಿ ಇದ್ದರೆ ಹಾಕಿದರೆ ಅದು ರುಚಿ ಅನಿಸುತ್ತೆ. ಇಲ್ಲಾಂದರೆ ಉಪ್ಪಾಗಿ ನಮಗೆ ಆಹಾರವನ್ನು ರುಚಿಸೋಕ್ಕಾಗೋದೇ ಇಲ್ಲ. ಉಪ್ಪು ಹೆಚ್ಚಾದರೆ ಸಾರು ಹಾಳಾಗುತ್ತೆ, ಕಡಿಮೆ ಆದರೆ ನಮ್ಮ ಆಹಾರ ರುಚಿ ಇರುವುದಿಲ್ಲ. ಎಷ್ಟು ಬೇಕು ಅಷ್ಟೇ ನಾವು ಸೇವಿಸಿದರೆ ಆಗ ನಮ್ಮ ಆಹಾರ ರುಚಿಯಾಗಿರುತ್ತೆ, ನಾವು ಆರೋಗ್ಯವಾಗಿಯೂ ಇರುತ್ತೇವೆ. ಈಚೆಗೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ಮಲಿನವಾಗುತ್ತಿವೆ, ಬತ್ತುತ್ತಿವೆ ಎಂದು ಬೇಕಾದ ಹಾಗೆ ಕಳವಳವು ವ್ಯಕ್ತವಾಗುತ್ತದೆ. ಒಣಗಿದ
ಗೇಣ ಏನೋ ಸಮೃದ್ಧವಾಗಿದೆ, ಆದರೆ ದುರುಪಯೋಗ ಮತ್ತು ದುರಾಸೆಗಳಿಂದ ಎಲ್ಲವೂ ಹಾಳಾಗ್ತಾ ಇದೆ. ಭಗವಂತ ಎಲ್ಲವನ್ನ ಸಮೃದ್ಧವಾಗಿ ಕೊಟ್ಟಿದ್ದಾರೆ, ಆದರೆ ನಮ್ಮ ದುರುಪಯೋಗ ಮತ್ತು ದುರಾಸೆಗಳಿಂದ ಎಲ್ಲವೂ ಹಾಳಾಗ್ತಾ ಹೋಗ್ತದೆ. ಕೃಷ್ಣ ಪ್ರಜ್ಞೆಯನ್ನು ಕೈಗೊಳ್ಳದಿದ್ದರೆ ಮಾನವ ಕುಲದ ಅತೃಪ್ತ ಕಾಮನೆಗಳು ಸಮಸ್ತವು ಮಲಿನಗೊಳಿಸಲು ಹಾಳು ಮಾಡುತ್ತವೆ ಎಂಬುದನ್ನು ಪರಸ್ಪರವಾದಿಗಳು ಅರ್ಥ ಮಾಡಿಕೊಳ್ಳೋದಿಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದೆ ಅಸ್ತಿತ್ವದ ಯಾವುದೇ ಸರಳತೆಯಲ್ಲಿ ಶಾಂತಿ ಎನ್ನುವುದು ಒಂದು ಅಸಾಧ್ಯವಾದ ವಿಚಾರವಾಗಿದೆ. ಅಂದರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂದರೆ ನಮ್ಮ ಅಸ್ತಿತ್ವ ಏನಾಗುತ್ತೆ, ಅದು ಸ್ಥಿರ ಶಾಂತ ಎನ್ನುವುದಿಲ್ಲ, ಅದು ಅಶಾಂತಿಯನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ತಾ ಇದೆ. ಆದ್ದರಿಂದ ಇದು ಮನುಷ್ಯನ ನರಳುತ್ತಿರುವುದು ಅತೃಪ್ತ ಬಯಕೆಗಳು ಮತ್ತು ಕಾಮನೆ. ಇವತ್ತು ನಾವು ಒದ್ದಾಡ್ತಾ ಇದ್ವಿ, ಕಷ್ಟ ಇಲ್ಲ ಸುಖ ಏನೂ ಇಲ್ಲದೇ ನಾವು ಕಷ್ಟಪಡ್ತಿದ್ದೀವಿ ಅಂದರೆ ಇದಕ್ಕೆ ನಮ್ಮ ನಮಗೆ ತೃಪ್ತಿ ಇಲ್ಲದಿರುವಂಥ ಬಯಕೆಗಳು ಮತ್ತು ಕಾಮನೆಗಳಿಂದ. ಮನುಷ್ಯ ಮಾತ್ರ ಅಲ್ಲ, ಅವನ ವಾಸಿಸುತ್ತಿರುವ ಈ ಲೋಕ. ಶ್ರೀಮದ್ ಭಾಗವತದಲ್ಲಿ ಗೋಮಾತೆಯಾಗಿ ಪ್ರತಿನಿಧಿಗಳಾಗಿರುವ ಭೂಮಿತಾಯಿಯೂ ಕೂಡ ನರಳುತ್ತಿದ್ದಾಳೆ ಎಂಬ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಭೂಮಿತಾಯಿ ಬಗ್ಗೆ, ಭೂಮಿತಾಯಿ ಒಮ್ಮೆ ಗೋಮಾತೆಯಾಗಿ ಪ್ರತಿನಿಧಿತವಾಗಿರುವಂಥವಳು ಕೂಡ ಏನಾಗ್ತಾಳೆ, ಅವಳು ಕೂಡ ನರಳುತ್ತಾ ಇದ್ದಾರೆ. ಒಮ್ಮೆ ಭಾರತದ ಸುಪ್ರಸಿದ್ಧ ಸ್ವಾಮಿಯೊಬ್ಬರನ್ನು ಮಾನವ ಜನಾಂಗದ ಕಷ್ಟ ಸಂಕಷ್ಟಗಳಿಗೆ ಭಗವಂತ ಅಥವಾ ವಿಧಿ ಕಾರಣವೇ ಎಂದು ಯಾರೋ ಕೇಳಿದರು. ಅಂದರೆ ಒಬ್ಬ ಸ್ವಾಮೀಜಿನ ಕೇಳ್ತಾರೆ, ಈ ಜನಾಂಗದ ಕಷ್ಟ ಸಂಕಷ್ಟಗಳು ಭಗವಂತನಿಂದ ಬರ್ತಾ ಇರೋದಾ ಅಥವಾ ವಿಧಿ ಕಾರಣವಾಗಿದೆಯಾ ಅಂತ ಕೇಳ್ತಾರೆ. ಆಗ ಸ್ವಾಮಿ ಹೇಳ್ತಾರೆ, ಈ ಸಂಕಷ್ಟಗಳೆಲ್ಲ ಭಗವಂತನ ಲೀಲೆ ಎಂದು ಉತ್ತರವನ್ನು ಕೊಟ್ಟರು. ಜೀವಿಯನ್ನು ಏಕೆ ಕರ್ಮ ನಿಯಮಗಳಿಗೆ ಅಧೀನನನ್ನಾಗಿ ಮಾಡಬೇಕು ಎಂದು ಪ್ರಶ್ನಕನು ಮುಂದುವರಿಸಿದನು. ಸ್ವಾಮಿಯು ಅವರ ಪ್ರಶ್ನೆಗೆ ತೃಪ್ತಿಕರವಾಗಿ ಉತ್ತರ ನೀಡಲು ಅಸಮರ್ಥರಾದರು. ಅಂತಹ ಅಸಮರ್ಪಕ ಉತ್ತರಗಳು ಜಿಜ್ಞಾಸುವಿನ ಮನುಷ್ಯನನ್ನು ತೃಪ್ತಿಪಡಿಸಲಾರವು. ಜೀವಿಗಳು ಮತ್ತು ಪರಮಪ್ರಭುವು ಒಂದೇ ಎಂಬ ಯೋಚನಾ ಲಹರಿಯಲ್ಲಿ ಮುಳುಗಿರುವವರ ನಿರಾಕಾರವಾದಿಗಳು ಮತ್ತು ಅದ್ವೈತವಾದಿಗಳು ಇಂತಹ ಪ್ರಶ್ನೆಗಳಿಗೆ ಸಮರ್ಥ ಉತ್ತರಗಳನ್ನು ನೀಡಲಾರರು. ಅಂತಹ ಉತ್ತರಗಳು ಜೀವಿಯನ್ನು ತೃಪ್ತಿಪಡಿಸಲಾಗುವುದೇ ಇಲ್ಲ. ಅಂದರೆ ನಾವು ಏನು ಭಗವಂತನ ಆ ಒಂದು ಯೋಚನೆ, ಆ ಲಹರಿ ಇದೆಯಲ್ಲ, ಅದರಲ್ಲಿ ನಾವು ಮುಳುಗೋಬೇಕು. ಅದನ್ನು ಬಿಟ್ಟು ನಿರಾಕಾರವಾದಿಗಳ ಥರ, ಅದ್ವೈತವಾದಿಗಳ ಥರ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಗಳನ್ನ ನಾವು ನೀಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಸರಿ ಇಲ್ಲ ಅಂತಂದರೆ ನಾವು ಬೇರೆಯವರಿಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ, ಅವು ನಮಗೆ ತೃಪ್ತಿಯನ್ನು ಪಡಿಸಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರ ಗ್ರಂಥಗಳಲ್ಲಿ ಭಗವಂತನನ್ನ ಲೀಲಾ ಪುರುಷೋತ್ತಮ ಅಥವಾ ತನ್ನದೇ ಸ್ವಭಾವದಲ್ಲಿ ದಿವ್ಯ ಲೀಲೆಗಳಲ್ಲಿ ಸದಾ ಮಗ್ನನಾಗಿರುವ ದೇವೋತ್ತಮ ಪರಮಪುರುಷ ಅಂತ ವರ್ಣಿಸ್ತಾರೆ. ಭಗವಂತ ಎಲ್ಲ ಶಾಸ್ತ್ರಗಳಲ್ಲಿ ಭಗವಂತನ ಲೀಲಾ ಪುರುಷೋತ್ತಮ ಅಂತ ಹೇಳ್ತಾರೆ. ಮತ್ತು ತನ್ನದೇ ಆದಂಥ ಸ್ವಭಾವದಿಂದ ದಿವ್ಯ ಲೋಕಗಳಲ್ಲಿ ಸದಾ ಅವನು ಏನು ಆಗ್ತಾನೆ, ಮಗ್ನನಾಗಿರ್ತಾನೆ. ಅವರೇ ದೇವೋತ್ತಮ ಪರಮಪುರುಷ ಅಂತ ವರ್ಣಿಸಿದ್ದಾರೆ. ವೇದಾಂತ ಸೂತ್ರದಲ್ಲಿ ಅವನನ್ನು ಆನಂದಮಯೋ ಭಾಸಯತ್ ಎಂದು ವರ್ಣಿಸುತ್ತದೆ. ಅದ್ವೈತಿಗಳು ಮತ್ತು ನಿರಾಕಾರವಾದಿಗಳು ಏಕತೆ ಮತ್ತು ನಿರಾಕಾರಗಳನ್ನು ಕುರಿತು ತಮ್ಮ ಅಸಮರ್ಪಕ ಸಿದ್ಧಾಂತವನ್ನು ಘೋಷಿಸುವುದಕ್ಕಾಗಿ ಈ ಸೂತ್ರವನ್ನು ಅನೇಕ ರೀತಿಗಳಲ್ಲಿ ಬಹು ಕಷ್ಟದಿಂದ ವಿವರಿಸುತ್ತಾರೆ. ಆದರೆ ಆನಂದವನ್ನು ಒಂಟಿಯಾಗಿ ಅನುಭವಿಸುವುದು ಸಾಧ್ಯವೇ ಇಲ್ಲ. ವೈವಿಧ್ಯವೇ ಸುಖದ ತಾಯಿ ಎಂಬ ಮಾತು ಸುಪ್ರಸಿದ್ಧವೇ ಆಗಿದೆ. ಅಂದರೆ ನಾವು ಆನಂದವನ್ನು ಅನುಭವಿಸ್ಬೇಕು ಅಂದರೆ ನಮ್ಮೊಬ್ಬರ ಕೈಯಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಸುಖದ ವೈವಿಧ್ಯಮಯ ಆದ ಆನಂದ ಎಲ್ಲಿದೆ ಅಲ್ಲಿ ಹೋಗಿ ನಾವು ಅನುಭವಿಸ್ಬೇಕು. ಅದೇ ಸುಪ್ರಸಿದ್ಧವಾಗಿದೆ. ಉದಾಹರಣೆಗೆ, ವೈವಿಧ್ಯಪೂರ್ಣವಾದ ವಸ್ತುಗಳಿದ್ದರೆ ನಗರಗಳು ಆಕರ್ಷಿಸವೆನಿಸುತ್ತವೆ. ಜೀವಿಗಳು ಸಹಜವಾಗಿಯೇ ವೈವಿಧ್ಯದಿಂದ ಆಕರ್ಷಿತರಾಗುತ್ತಾರೆ. ಕಣ್ಣು ಸೆಳೆಯುವ ರಸ್ತೆಗಳು, ಕಟ್ಟಡಗಳು, ಸಿನಿಮಾಗಳು, ಉದ್ಯಮಿಗಳು, ವಾಹನಗಳು, ವ್ಯವಹಾರೋದ್ಯಮಗಳು, ಉದ್ಯೋಗಗಳು, ಖಾದ್ಯವಸ್ತ್ರಗಳು ಇತ್ಯಾದಿ ಈ ಬಗೆಯ ವೈವಿಧ್ಯಮಯವಿದ್ದರೂ ಇಂಗ್ಲಿಷ್ ಕವಿ ಕೌಪರ್ ಒಮ್ಮೆ ಹೇಳಿದರು, ನಗರವನ್ನು ಮನುಷ್ಯರು ನಿರ್ಮಿಸಿದವನು, ಆದರೆ ಗಂಡಾಂತರವನ್ನು ಭಗವಂತನು ನಿರ್ಮಿಸುತ್ತಾನೆಂದರೆ ಏನು
ಆ ನಗರದಲ್ಲಿ ಮನುಷ್ಯನ ನಿರ್ಮಿಸ್ತಾರೆ, ಅಂದರೆ ಹುಟ್ಟಾಕೋದು. ಆ ಗ್ರಾಮಾಂತರವನ್ನು ಭಗವಂತ ನಿರ್ಮಿಸ್ತಾನೆ. ಇಲ್ಲಿ ನಗರವನ್ನು ಮನುಷ್ಯ ನಿರ್ಮಿಸಿದ್ರೆ ಗ್ರಾಮಾಂತರವನ್ನು ಭಗವಂತ ನಿರ್ಮಿಸ್ತಾರೆ ಅನ್ನೋದನ್ನು ತಿಳಿಸ್ತಾರೆ. ಗ್ರಾಮಾಂತರ ಪ್ರದೇಶ ಕೂಡ ಸಹಜವಾದ ಆಧ್ಯಾತ್ಮಿಕ ವಿಜ್ಞಾನ ಅದೇ ರೀತಿಯಲ್ಲಿ ಪ್ರಸಿದ್ಧವಾಗಿದೆ. ಕೌಪರ್ನಂತಹ ಕವಿಗಳು ಹಳ್ಳಿಗಾಡಿನ ವೈವಿಧ್ಯದಿಂದ ಆಕರ್ಷಿತರಾಗುತ್ತಾರೆ. ನಗರಗಳಲ್ಲಿ ವಾಸ ಮಾಡುವ ಶುಷ್ಕ ಸ್ವಭಾವದ ಜನರಿಗೆ ಮನುಷ್ಯನ ನಿರ್ಮಿತವಾದ ವರ್ಣರಂಜಿತವಾದ ವೈವಿಧ್ಯ ಮೋಹವಿರುತ್ತದೆ. ಏನೇ ಇರಲಿ, ಒಟ್ಟಿನಲ್ಲಿ ನಗರಗಳಲ್ಲೂ ಹಳ್ಳಿಗಳಲ್ಲೂ ಜನರು ಆಕರ್ಷಿಸುವುದು ವೈವಿಧ್ಯ. ವೇದಾಂತ ಸೂತ್ರದ ಈ ಶ್ಲೋಕದ ಸರಿಯಾದ ವಿವರಣೆ ಇದೆ. ನಗರಗಳಿಂದ ಪದೇ ಪದೇ ಆಕರ್ಷಿತರಾಗುವ ಅನೇಕ ಜನ ಸ್ವಾಮಿಗಳೆನಿಸಿಕೊಳ್ಳುವವರು ಸಮಾಜದಲ್ಲೂ ಹೆಣ್ಣುಗಳು ಗೆಳೆತನದಲ್ಲೂ ಒಂದು ಬಗೆಯ ಸುಖವನ್ನು ಅರಸುತ್ತಾರೆ. ಸಾಮಾನ್ಯವಾಗಿ ಅವರು ಅರಣ್ಯಗಳಲ್ಲಿ ವಾಸ ಮಾಡಬೇಕಾದವರು ಧರಿಸಬೇಕಾದ ಉಡುಗೆ ಧರಿಸಿದ್ದರೂ ಅರಣ್ಯಗಳ ಸಹಜ ಸೌಂದರ್ಯದಿಂದ ಆಕರ್ಷಿತರಾಗಿರುವುದಿಲ್ಲ. ಅಂತಹ ಸ್ವಾಮಿಗಳು ಭೌತ ವಸ್ತು ವೈವಿಧ್ಯದಲ್ಲಿ ಸಂತೋಷವನ್ನು ಪಡೆಯಲು ಯತ್ನಿಸುತ್ತಾರೆ, ಏಕೆಂದರೆ ಅವರಿಗೆ ಆಧ್ಯಾತ್ಮಿಕ ಜೀವನದ ವೈವಿಧ್ಯದ ಮಾಹಿತಿ ಇಲ್ಲ. ಒಂದು ಕಡೆಯ ಜಡದ್ರವ್ಯದ ವೈವಿಧ್ಯದಲ್ಲಿ ಸುಖ ಭೋಗಿಸುತ್ತಾರೆ, ಇನ್ನೊಂದು ಕಡೆ ಪರಮ ಸತ್ಯಕ್ಕೆ ಆಧ್ಯಾತ್ಮಿಕ ವೈವಿಧ್ಯವೆಂಬುದನ್ನು ನಿರಾಕರಿಸುತ್ತಾರೆ. ಅಂದರೆ ಪದೇ ಪದೇ ನಾವೇನಾಗ್ತೀವಿ, ಇಲ್ಲೇ ಈ ಭೌತಿಕ ಜಗತ್ತಿಗೆ ಆಕರ್ಷಿತರಾಗ್ತಾ ಇರ್ತೀವಿ. ನಾವು ನಿಜವಾದ ಆಧ್ಯಾತ್ಮಿಕ ಜಗತ್ತಲ್ಲಿ ಅನುಭವಿಸೋದಕ್ಕೆ, ಆ ರುಚಿನ ಸವಿಯೋದಕ್ಕೆ ಎಷ್ಟೊಂದಿದೆ, ಆದರೆ ನಾವು ಇಲ್ಲಿರೋ ರುಚಿನೇ ಸರಿಯಾದದ್ದು ಅಂತ ನಾವು ಏನು ಮಾಡ್ತಾ ಇರ್ತೀವಿ, ಅದನ್ನು ನಿರಾಕರಿಸ್ತಾ ಇರ್ತೀವಿ. ಅದ್ವೈತ ಮತ್ತು ನಿರಾಕಾರ ಸಿದ್ಧಾಂತಿಗಳಿಗೆ ಬದ್ಧರಾಗಿರುವುದರಿಂದ ಅವರು ಜಡದ್ರವ್ಯಕ್ಕೆ ಏನೇನು ಅನ್ವಯಿಸುತ್ತದೆಯೋ ಅದು ಆತ್ಮಕ್ಕೂ ಅನ್ವಯಿಸುತ್ತದೆ ಎಂಬುದನ್ನು ನಿರಾಕರಿಸುತ್ತಾರೆ. ಅವರ ಪ್ರಕಾರ ಜಡ ವಸ್ತುವಿನ ನಿರಾಕರಣವೇ ಆತ್ಮ. ಆದರೆ ವಾಸ್ತವ ಸಂಗತಿ ಹಾಗಲ್ಲ. ಆತ್ಮವು ಭೌತಿಕ ದ್ರವ್ಯದ ನಿರಾಕರಣವಲ್ಲ, ಆದರೆ ಭೌತ ದ್ರವ್ಯವು ಆತ್ಮದ ವಿಕೃತ ಪ್ರತಿಬಿಂಬ. ಸಾಪೇಕ್ಷತಾ ಮೋಹವಿಲ್ಲದೆ ವೈವಿಧ್ಯ ನಿಜವಾದ ಸುಖವಿರುವುದು ಆತ್ಮದಲ್ಲಿ. ಜಡವಸ್ತುವಾದರೂ ಕ್ರಿಯಾಶೀಲವಾದ ಆತ್ಮನೊಂದಿಗೆ ಕೂಡಿ ಅದೇ ಆಧ್ಯಾತ್ಮಿಕ ವೈವಿಧ್ಯದ ವಿಕೃತ ಪ್ರತಿಫಲವನ್ನು ಅಥವಾ ಮಿಥ್ಯ ಅಭಿವ್ಯಕ್ತಿಯನ್ನು ಒದಗಿಸುತ್ತದೆ. ಇದನ್ನೇ ಅದ್ವೈತವಾದಿಗಳು ಸ್ವಾಮಿಗಳೆನಿಸಿಕೊಳ್ಳುವವರು ಅಷ್ಟು ಉಗ್ರ ನಿರಾಕರಿಸುವುದಿಲ್ಲ. ಮೊದಲೇ ಹೇಳಿದಂತೆ ಪರಮಪ್ರಭುವು ಸಚ್ಚಿತ್ ಆನಂದ ವಿಗ್ರಹ ಸ್ವಭಾವದಿಂದಲೇ ಆನಂದಮಯನು. ಆದ್ದರಿಂದ ಅವನು ತನ್ನ ವಿವಿಧ ಶಕ್ತಿಗಳಿಂದ ವ್ಯತ್ಯಾಸಗಳುಳ್ಳ ಹಾಗೂ ನಿರುಪಾಧಿಕ ಭಾಗಗಳಾಗಿ ತನ್ನನ್ನೇ ವಿಸ್ತರಿಸಿಕೊಳ್ಳುತ್ತಾನೆ. ಪರಮಪುರುಷನು ಪರಮಸತ್ಯನು, ಅವನು ಏಕಮೇವಾದ್ವಿತೀಯನು. ತನ್ನ ವಿವಿಧ ಶಕ್ತಿಗಳು, ಭಾಗಗಳು, ನಿರುಪಾಧಿಕ ಸಮಗ್ರ ಅಂಶಗಳು ಇವೆಲ್ಲವುಗಳೊಂದಿಗೆ ಏಕಕಾಲದಲ್ಲೇ ಒಂದುಗೂಡಿರುತ್ತಾನೆ ಹಾಗೂ ಬೇರೆಯಾಗಿರುತ್ತಾನೆ. ಅಂದರೆ ಭಗವಂತ ಅವನ ಎಲ್ಲ ಶಕ್ತಿಗಳಲ್ಲೂ ಅವನಿರ್ತಾನೆ, ಮತ್ತು ಎಲ್ಲ ಶಕ್ತಿಗಳಲ್ಲೂ ಸಡನ್ನಾಗಿ ಅವನು ಒಂದೇ ಆಗ್ತಾನೆ. ಎಲ್ಲ ಅವತಾರಗಳಲ್ಲೂ ಬರ್ತಾನೆ, ಮತ್ತು ಅವನು ಒಂಟಿ ಆಗ್ತಾನೆ. ಹೀಗೆ ಅವನು ಏನು ಬೇಕಾದರೂ ಕೂಡ ಮಾಡ್ಬೋದು. ಯಾಕೆ? ಏಕಕಾಲದಲ್ಲಿ ಅವನು ಎಲ್ಲವನ್ನ ಬೇಕಾದ್ರೆ ಮಾಡ್ಬೋದು. ಆ ಶಕ್ತಿ ಅವನಿಗೆ ಇದೆಯಾ? ಅವನಿಂದ ಎಲ್ಲವೂ ಶಕ್ತಿ ಬೇರೆ ಆದರೂ ಮತ್ತೆ ಎಲ್ಲವೂ ಕೂಡ ಒಂದಾಗುತ್ತೆ ಅನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಸ್ವರೂಪದಿಂದಲೇ ಆನಂದಮಯನಾದುದರಿಂದ ಆ ವಿವಿಧ ವಿಧಾನಗಳಿಂದ ಅವನು ವಿಸ್ತರಿಸಿಕೊಳ್ಳುತ್ತಾನೆ. ನನ್ನ ಭಗವಂತ ಮೂಲತಃ ಸ್ವರೂಪದಿಂದಲೇ ಅವನು ಆನಂದಮಯ ಆಗಿರೋದ್ರಿಂದ ತನ್ನನ್ನು ತಾನು ಹೇಗೆ ಬೇಕಾದರೂ ವಿಸ್ತರಿಸಿಕೊಳ್ತಾನೆ. ಈ ವಿಸ್ತರಣೆಗಳ ಚಟುವಟಿಕೆಗಳನ್ನು ಅವನು ದಿವ್ಯ ಅಭ್ಯಾಸಗಳು ಅಥವಾ ಲೀಲೆಗಳು ಎಂದು ಕರೀತಾರೆ. ಹೇಗೆ ಭಗವಂತ ಈ ರೀತಿ ಲೀಲೆಗಳನ್ನೆಲ್ಲ ಮಾಡ್ತಾರೋ ಅದನ್ನು ಲೀಲೆಗಳು ಅಂತ ಕರೀತಾರೆ. ಈ ಲೀಲೆಗಳು ಕುರುಡಲ್ಲ, ಜಡತ್ವವಲ್ಲ. ಅಂದರೆ ಈ ರೀತಿ ಲೀಲೆಗಳಾಗೋದು ಇದು ಕುರುಡಲ್ಲ, ಜಡತ್ವ ಅಲ್ಲ. ಅವು ಪೂರ್ಣ ಅರ್ಥ, ಸ್ವಾತಂತ್ರ್ಯ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಅನಿರ್ಬಂಧಿತಗಳನ್ನು ಪ್ರದರ್ಶಿಸುತ್ತವೆ.
ವರ್ತಿಸುತ್ತವೆ. ಪರಮ ಸತ್ಯದ ವಿವಿಧ ಶಕ್ತಿಗಳ ಕ್ರಿಯೆ ಪ್ರತಿಕ್ರಿಯೆಗಳ ಸಂಕೀರ್ಣತೆಗಳು ಕೂಡಿ ಭಗವಂತನ ದಿವ್ಯ ವಿಜ್ಞಾನ ಎಂದು ಕರೆಯುವ ವಿಸ್ತಾರವಾದ ವಿಜ್ಞಾನವಾಗುತ್ತದೆ. ಈ ವಿಜ್ಞಾನದಲ್ಲಿ ಆಸಕ್ತರಾದ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯು ಅ ಆ ಇ ಈ ಅಥವಾ ಬಾಲಬೋಧನೆ. ವಿವೇಕಿಯಾದ ಪ್ರತಿಯೊಬ್ಬ ಮಾನವನು ಈ ದಿವ್ಯ ವಿಜ್ಞಾನದಲ್ಲಿ ಆಸಕ್ತನಾಗಬೇಕು. ವಾಸ್ತವವಾಗಿ ಋಷಿಗಳ ಅಭಿಪ್ರಾಯದಂತೆ ಮಾನವ ಜನ್ಮವಿರುವುದೇ ಈ ವಿಜ್ಞಾನ ಕಲಿಯುವುದಕ್ಕಾಗಿಯೇ. ವೇದಾಂತ ಸೂತ್ರದ ಮೊದಲ ಮಾತುಗಳು ಹೀಗಿವೆ. ಈಗ ಬ್ರಹ್ಮನನ್ನು ಕುರಿತು ವಿಚಾರ ಮಾಡುವ ಸಮಯ. ಅಂದರೆ ಭಗವಂತ ತಾನು ಹೇಗೆ ವಿಸ್ತರಿಸ್ಕೊಳ್ತಾನೆ, ತಾನು ಏಕಕಾಲದಲ್ಲಿ ಎಷ್ಟೇ ಅವತಾರ ಇದ್ದರೂ ತನ್ನ ಮಾತು ಹೇಗೆ ಅದರಲ್ಲೆಲ್ಲ ಒಂದಾಗ್ತಾನೆ, ಈ ಎಲ್ಲ ಲೀಲೆಗಳನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮಗೆ ಭಗವಂತ ಹೇಳ್ತಿದ್ರೆ ಭಗವದ್ಗೀತೆ ನಾವು ಓದಿ ಭಗವದ್ಗೀತೆ ಯಥಾರೂಪವನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಆ ಏನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಾಗೆ ಭಗವಂತನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಮುಂದೆ ಹೇಳ್ತಾರೆ ಬ್ರಹ್ಮನನ್ನ ಕುರಿತು ವಿಚಾರ ಮಾಡುವುದು ಹೇಗೆ ಬ್ರಹ್ಮ ಅಂತ ತಿಳಿಸ್ಕೊಡ್ತಾರೆ. ಮಾನವ ಜನ್ಮ ಸ್ವರೂಪದಿಂದಲೇ ದುಃಖಮಯವಾದದ್ದು. ಕೆಳವರ್ಗದ ಜೀವಿಗಳಿಗೆ ದುಃಖ ಇನ್ನೂ ಹೆಚ್ಚು. ವಿವೇಚನೆ ಮಾಡಬಲ್ಲ ಇಂದ್ರಿಯಗಳುಳ್ಳ ಯಾವನೇ ಬುದ್ಧಿವಂತನಾದ ಮನುಷ್ಯನು ಈ ಭೌತ ಜಗತ್ತಿನಲ್ಲಿ ಜೀವಿಯು ದುಃಖಭರಿತವಾಗಿದೆ ಎಂಬುದನ್ನು ಮತ್ತು ಆ ದುಃಖಗಳ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಯಾರು ತಪ್ಪಿಸಿಕೊಳ್ಳಲಾರರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಬುದ್ಧಿವಂತಾದ ಮನುಷ್ಯ ಈ ಒಂದು ಏನಿದೆ, ನಾವು ಮನುಷ್ಯ ಲೋಕಕ್ಕಿಂತ ಇನ್ನೂ ಕೆಳವರ್ಗದಲ್ಲಿರುವವರೆಲ್ಲ ಇನ್ನೂ ಹೆಚ್ಚು ದುಃಖವನ್ನು ಅನುಭವಿಸ್ತಾ ಇರ್ತಾರೆ ನಮಗಿಂತ. ನಾವು ಬುದ್ಧಿವಂತ ಆದಂಥ ಮನುಷ್ಯ ಏನು ಮಾಡಿಸ್ಕೋಬೇಕು, ಈ ಒಂದು ದುಃಖಭರಿತ ಏನು ಕ್ರಿಯೆ ಇದೆ ಈ ಕ್ರಿಯೆಗಳಿಂದ ನಾವು ಪ್ರತಿಕ್ರಿಯೆಗಳಿಂದ ತಪ್ಪಿಸ್ಕೊಳ್ಬೇಕು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇದು ಬದುಕನ್ನು ಕುರಿತು ಕೆಡಕನ್ನೇ ಕಾಣುವ ದೃಷ್ಟಿಯಲ್ಲ, ಅದು ವಾಸ್ತವ ಸಂಗತಿ. ಅದಕ್ಕೆ ನಾವು ಕುರುಡಾಗಬಾರದು. ಅಂದರೆ ನಾವು ಕುರುಡ್ರ ಥರ ಜೀವನವನ್ನು ಮಾಡಬಾರ್ದು. ನಾವು ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಸಂತೋಷ ಅಲ್ಲ, ಯಾವುದು ಶಾಶ್ವತವಾದ ಜಾಗ, ಯಾವುದು ಶಾಶ್ವತವಾದ ಜಾಗ ಅಲ್ಲ, ಇದನ್ನು ನಾವು ತಿಳ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಜೀವನದ ದುಃಖಗಳು 3 ವರ್ಗಗಳಾಗಿ ಮಾಡಬಹುದು. ನಮ್ಮ ಜೀವನದಲ್ಲಿ ನಾವು ದುಃಖಗಳನ್ನ 3 ವರ್ಗಗಳಾಗಿ, ಅದು ಅವು ದೇಹ ಮತ್ತು ಮನಸ್ಸುಗಳಿಂದ ಉದ್ಭವಿಸುವ ದುಃಖಗಳಾಗಿ. ನಮ್ಮ ದೇಹ ನಮ್ಮ ಮನಸ್ಸಿಂದ ಉದ್ಭವಿಸುವಂಥ ಒಂದು ರೀತಿಯ ದುಃಖ ಆಗ್ಬೋದು. ಇತರ ಜೀವಿಗಳಿಂದ ಉಂಟಾಗುವ ದುಃಖಗಳು ಅಂದರೆ ಬೇರೆ ಜೀವಿಗಳಿಂದ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ದುಃಖಗಳು ಆಗಿರ್ಬೋದು. ವಿವೇಕಿಯಾದವನು ಈ ದುಃಖಗಳನ್ನು ಪರಿಹರಿಸಿಕೊಂಡು ಬದುಕಿನಲ್ಲಿ ಸಂತೋಷ ಪಡಲು ಒಬ್ಬ ತಿಳುವಳಿಕೆ ಇರುವನು ಈ ಎಲ್ಲ ದುಃಖಗಳನ್ನ ನಿವಾರಿಸಿಕೊಂಡು ತಾನು ಸಂತೋಷ ಪಡೋದಕ್ಕೆ ಪ್ರಯತ್ನ ಮಾಡಬೇಕು. ನಾವೆಲ್ಲರೂ ಕೊನೆಯ ಪಕ್ಷ ಅಪ್ರಜ್ಞಾಪೂರ್ವಕವಾಗಿ ಆದರೂ ದುಃಖಗಳನ್ನು ಹೋಗಲಾಡಿಸಿಕೊಳ್ಳಲು ಶಾಂತಿಯನ್ನು ಗಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಉನ್ನತ ಬೌದ್ಧಿಕ ವಲಯಗಳಲ್ಲಾದವರು ವಿವಿಧ ಯೋಜನೆಗಳಿಂದ ಹಂಚಿಕೆಗಳಿಂದ ಈ ದುಃಖಗಳನ್ನು ಹೋಗಲಾಡಿಸುವ ಪ್ರಯತ್ನ ನಡೆದಿದೆ. ಆದರೆ ಅತ್ಯಂತ ಬುದ್ಧಿವಂತ ಮಾಡಿದ ಎಲ್ಲ ಯೋಜನೆಗಳನ್ನು ಹಂಚಿಕೆಗಳನ್ನು ಬೆರಳುಗೊಳಿಸಬಲ್ಲ ಶಕ್ತಿ ಮಾಯಾದೇವಿಯದು ಅಥವಾ ಮಾಯಾಶಕ್ತಿಯದು. ಕರ್ಮ ನಿಯಮವು ಈ ಭೌತ ಜಗತ್ತಿನ ಸಕಲ ಕ್ರಿಯೆ ಪ್ರತಿಕ್ರಿಯೆಗಳ ಫಲವೆಲ್ಲವೂ ಈ ಸರ್ವಶಕ್ತವಾದ ಮಾಯೆಯಿಂದ ನಿಯಂತ್ರಿತವಾಗುತ್ತದೆ. ಈ ಶಕ್ತಿಯ ಚಟುವಟಿಕೆಗಳು ಕೆಲವೊಂದು ತತ್ವಗಳು ಮತ್ತು ಕಟ್ಟಳೆಗಳಿಗನುಗುಣವಾಗಿ ವರ್ತಿಸುತ್ತದೆ. ಅವಕ್ಕೆ ಪರಮಪ್ರಭುವಿನ ಪ್ರಜ್ಞಾಪೂರ್ವಕ ನಿರ್ದೇಶವಿದೆ. ಪ್ರತಿಯೊಂದು ಕೆಲಸವನ್ನು ಪ್ರಕೃತಿಯು ಪೂರ್ಣ ಪ್ರಜ್ಞೆಯಿಂದ ನಡೆಸುತ್ತದೆ. ಯಾವುದು ಕುರುಡಲ್ಲ, ಆಕಸ್ಮಿಕವಲ್ಲ. ಈ ಭೌತ ಶಕ್ತಿಯನ್ನೇ ದುರ್ಗಾ ಎಂದು ಕರೆಯುತ್ತಾಗುತ್ತದೆ. ಅದು ದಾಟಲು ಸಾಧ್ಯವಾದ ಶಕ್ತಿ ಎಂಬುದನ್ನು ಆ ಹೆಸರು ಸೂಚಿಸುತ್ತದೆ. ಎಷ್ಟೇ ಬಲಶಾಲಿ ಪ್ರಯತ್ನಗಳು ಮಾಡಿದರೂ ದುರ್ಗೆಯ ನಿಯಮಗಳನ್ನು ದಾಟಲು ಯಾರಿಗೂ ಸಾಧ್ಯವಿಲ್ಲ. ಮಾನವ ಜನಾಂಗದ ದುಃಖ ಕ್ಲೇಶಗಳನ್ನು ಪರಿಹರಿಸಿಕೊಳ್ಳುವುದು ಏಕಕಾಲದಲ್ಲಿ ತುಂಬ ಕಷ್ಟವೂ ಮತ್ತು ತುಂಬ ಸುಲಭವೂ ಆದದ್ದು. ಅಂದರೆ ನಾವು ಏನೇ ಕ್ಲೇಶಗಳಿದ್ರೂ ಈ ಎಲ್ಲ ಕ್ಲೇಶಗಳನ್ನ ಪರಿಹರಿಸ್ಕೊಳ್ಬೋದು. ಅದು ಏಕಕಾಲದಲ್ಲಿ ತುಂಬ ಕಷ್ಟ ಮತ್ತು ತುಂಬ ಸುಲಭ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ ತಮಗೆ ತಾವೇ ನಿಸರ್ಗ ನಿಯಮಗಳಿಂದ ಬದ್ಧರಾಗಿರುವ ಬದ್ಧಾತ್ಮರು ಎಲ್ಲಿಯವರೆಗೆ ಈ 3 ದುಃಖಗಳನ್ನು ಪರಿಹರಿಸಿಕೊಳ್ಳಲು ಹಂಚಿಕೆಗಳನ್ನು ಹಾಕುವರೋ ಅಲ್ಲಿಯವರೆಗೂ ನಿಜವಾದ ಪರಿಹಾರ ಸಾಧ್ಯವಿಲ್ಲ. ಅಂದರೆ ನಾವು ಏನು ಈ ನಿಸರ್ಗ ನಿಯಮಗಳಲ್ಲಿ ದುಃಖಗಳಿದೆಯೋ ಈ ದುಃಖಗಳು ಏನರಿಂದ ಬರ್ತಾ ಇದೆ, ಯಾಕೋಸ್ಕರ ಬರ್ತಾ ಇದೆ, ಇದರಿಂದ ಆಚೆ ಬರೋಕ್ಕೆ ನಾವು ಏನು ಮಾಡಬೇಕು ಅಂತ ತಿಳಿಯೋವರೆಗೆ ನಮಗೆ ನಿಜವಾದ ಪರಿಹಾರ ಸಿಗೋದಿಲ್ಲ. ನಿಜವಾಗಿ ಪರಿಣಾಮಕಾರಿಯಾದ ಪರಿಹಾರಗಳೆಂದರೆ ಭಗವದ್ಗೀತೆಯಲ್ಲಿ ಹೇಳಿರುವವು. ನಮಗೆ ನಿಜವಾಗಿ ನಾವು ಇದರಿಂದ ಆಚೆ ಬರಬೇಕು ಅಂದರೆ ನಮ್ಗೆ ಭಗವದ್ಗೀತೆಯಲ್ಲಿ
ಗೀತೆಯಲ್ಲಿ ಏನು ಹೇಳಿದೆಯೋ ಆ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ನಾವು ಇದರಿಂದ ಈಚೆ ಬರ್ಬೋದು. ನಾವು ಅವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಹಿತಕ್ಕಾಗಿ ಅನುಷ್ಠಾನಕ್ಕೆ ತರಬೇಕು. ಭಗವಂತ ಭಗವದ್ಗೀತೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಹಿತಕ್ಕಾಗಿ ನಾವು ಅನುಷ್ಠಾನಕ್ಕೆ ತರಬೇಕು. ಆಗ ನಾವು ಏನಾಗ್ತೀವಿ, ನಿಜವಾದ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಭೌತ ಪ್ರಕೃತಿಯ ತಾಪತ್ರಯಗಳು ಪರಮ ಪುರುಷನ ದಿವ್ಯ ಲೀಲೆಗಳಲ್ಲಿ ಕಂಡುಬರುವುದಿಲ್ಲ. ಮೊದಲೇ ಸೂಚಿಸಿದಂತೆ ಅವನು ನಿತ್ಯಾನಂದ ಭರಿತನು. ಅವನ ದಿವ್ಯ ಲೀಲೆಗಳು ಅವನಿಂದ ಬೇರೆಯಲ್ಲ. ಅವನ ಪರಮ ಸತ್ಯನಾದುದರಿಂದ ಅವನು ನಾಮ ರೂಪ ಕೀರ್ತಿ ಗುಣ ಮತ್ತು ಲೀಲೆಗಳು ಎಲ್ಲವೂ ಅವನೊಂದಿಗೆ ವಾದಿಯಾಗಿವೆ. ಆದುದರಿಂದ ಸ್ವಾಮಿ ಎಂದು ಕರೆಸಿಕೊಳ್ಳುವವರು ಹೇಳುವಂತೆ ಅವನ ಲೀಲೆಗಳನ್ನು ಮಾನವ ಜನಾಂಗದ ದುಃಖಗಳೊಂದಿಗೆ ಸಮೀಕರಿಸಲು ಸಾಧ್ಯವಿಲ್ಲ. ಪರಮ ಪುರುಷನ ಲೀಲೆಗಳು ಪಾರಲೌಕಿಕವಾದವು. ಮಾನವ ಜೀವಿಗಳು ವಾಸ್ತವ ದುಃಖಗಳು ಮತ್ತು ಯಾತನೆಗಳಿಗೆ ಅತೀತವಾದವು. ಮಾನವರು ದುಃಖಗಳಿಗೆ ಕಾರಣ ಮತ್ತು ಅವರು ತಮ್ಮ ವಿವೇಚನಾ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವುದು. ವ್ಯಕ್ತಿಗಳು ತಮಗೆ ಕೊಟ್ಟಿರುವ ಅಲ್ಪ ಸ್ವಾತಂತ್ರ್ಯವನ್ನು ತಪ್ಪಾಗಿ ಬಳಸುವುದು. ಪೊಳ್ಳು ಸ್ವಾಮಿಗಳು ಅಥವಾ ಚಿಂತಕರ ಅದ್ವೈತ ಸಿದ್ಧಾಂತಕ್ಕೆ ಅನುಗುಣವಾಗಿರುವುದಕ್ಕೋಸ್ಕರವಾಗಿ ಮಾನವ ಜನಾಂಗದ ದುಃಖ ಸಂಕಷ್ಟಗಳು ಭಗವಂತನ ಲೀಲೆ ಎಂದು ಹೇಳಿಬಿಡುತ್ತಾರೆ. ಆದರೆ ವಾಸ್ತವವಾಗಿ ಅವು ಮಾಯಾದೇವಿ ಇವು ತಪ್ಪು ದಾರಿ ಹಿಡಿದ ಬದ್ಧಾತ್ಮರ ಮೇಲೆ ವಿಧಿಸುವ ಶಿಕ್ಷೆಗಳು. ಅಂದರೆ ನಾವು ಮನುಷ್ಯರಾಗಿದ್ದೀವಿ ಅಂದರೆ ನಾವು ಸರಿಯಾದ ಸ್ವಾಮಿಯನ್ನು ಸ್ವೀಕಾರ ಮಾಡಬೇಕು. ಸರಿಯಾದ ಸ್ವಾಮಿಯನ್ನು ನಾವು ಸ್ವೀಕಾರ ಮಾಡಲಿಲ್ಲ ಅಂದರೆ ನಾವು ಮಾಯಾದೇವಿ ತಪ್ಪು ದಾರಿಯನ್ನು ಇಟ್ಕೊಂಡು ನಮಗೇನಾಗ್ತದೆ, ಮಾಯಾದೇವಿ ಶಿಕ್ಷೆಯನ್ನು ವಿಧಿಸ್ತಾರೆ ಅನ್ನೋದನ್ನು ತಿಳಿಸ್ತದೆ. ಜೀವಿಗಳು ನಾವು ಪರಮ ಪ್ರಭುವಿನ ವಿಭಿನ್ನಾಂಶಗಳು. ನಾವೇನು ಜೀವಿಗಳಿದ್ದೀವಿ ನಾವು ಪರಮ ಪ್ರಭುವಿನ ವಿಭಿನ್ನಾಂಶಗಳು. ವಾಸ್ತವವಾಗಿ ನಾವು ಅವನ ಮೇಲ್ಮಟ್ಟದ ಶಕ್ತಿಗೆ ಸೇರಿದವು ಹಾಗೂ ಬದ್ಧರಹಿತ ಸ್ಥಿತಿಯಲ್ಲಿ ನಾವು ಅವನ ದಿವ್ಯ ಲೀಲೆಗಳಲ್ಲಿ ಬೇರೆಯಬಹುದು. ಆದರೆ ಎಲ್ಲಿಯವರೆಗೆ ನಾವು ಕರ್ಮ ನಿಯಮಗಳಿಗೆ ಅಧೀನರಾಗಿರುತ್ತೇವೆಯೋ, ಕೆಳಮಟ್ಟದ ಶಕ್ತಿಯ ಸಂಪರ್ಕ ಹೊಂದಿರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ದುಃಖಗಳು ನಮ್ಮದೇ ಸೃಷ್ಟಿಯಾಗಿರುತ್ತವೆ. ನಮಗಿರುವ ಅತ್ಯಲ್ಪ ಸ್ವಾತಂತ್ರ್ಯವನ್ನು ಮೂಲಭೂತವಾಗಿ ದುರುಪಯೋಗಪಡಿಸಿಕೊಂಡಿದ್ದರಿಂದ ಅವು ಹುಟ್ಟಿವೆ. ನಿರಾಕಾರವಾದಿಗಳಾದ ಅದ್ವೈತಿಗಳು ತಾಪತ್ರಯಗಳು ಭಗವಂತನ ಲೀಲೆಯ ಭಾಗಗಳು ಎಂದು ಹೇಳಿ ಜನರು ತಪ್ಪು ದಾರಿಗೆಳೆಯುತ್ತಾರೆ ಅಷ್ಟೇ. ಅಂತಹ ನಿರಾಕಾರವಾದಿಗಳು ಅದ್ವೈತವಾದಿಗಳು ಪರಮ ಪುರುಷನು ಜೀವಿಗಳು ಎಲ್ಲ ದೃಷ್ಟಿಗಳಿಂದಲೂ ಒಂದೇ ಎಂದು ತಪ್ಪಾಗಿ ಭಾವಿಸುವುದರಿಂದಾಗಿ ತಮ್ಮ ಅನುಯಾಯಿಗಳನ್ನು ತಪ್ಪು ದಾರಿಗೆಳೆದಿದ್ದಾರೆ. ನಿಜ ಜೀವಾತ್ಮರು ಗುಣಾತ್ಮಕವಾಗಿ ಪರಮ ಪ್ರಭುವಿಗೆ ಸುಮಾರು ಆದರೆ ಪ್ರಮಾಣದಲ್ಲಲ್ಲ. ಜೀವಾತ್ಮನು ಪ್ರಮಾಣದಲ್ಲಿಯೂ ಪರಮ ಪುರುಷನಿಗೆ ಸಮನಾಗಿದ್ದಾರೆ. ಅವನು ಭೌತ ಪ್ರಕೃತಿಯ ನಿಯಮಗಳಿಗೆ ಎಂದೆಂದೂ ವಶವಾಗುತ್ತಿರಲಿಲ್ಲ. ಪ್ರಕೃತಿಯು ಪರಮ ಪ್ರಭುವಿನ ಇಚ್ಛೆಗೆ ಅಧೀನವಾದುದೇ ಹೊರತು ಅವನ ಪ್ರಕೃತಿಗೆ ಎಂದಿಗೂ ಅಧೀನನಲ್ಲ. ತನ್ನದೇ ನಿಮ್ನ ಶಕ್ತಿಯ ನಿಯಮಗಳಿಗೆ ವಶನಾಗಿ ಭಗವಂತನಿಗೆ ವಿರುದ್ಧವಾದುದು. ಅಂದರೆ ಭಗವಂತ ಎಲ್ಲವನ್ನ ಸೃಷ್ಟಿಸಿದ್ರು ಕೂಡ ಭಗವಂತ ಯಾವುದಕ್ಕೂ ಅಧೀನನಲ್ಲ. ನಾವು ಭಗವಂತನ ಒಂದು ಶಕ್ತಿ ಕಣ ಆಗಿರೋದ್ರಿಂದ ನಾವು ಈ ಭೌತಿಕ ಪ್ರಕೃತಿಗೆ ಬದ್ಧವಾಗಿದ್ದೀವಿ. ಇಲ್ಲಿ ನಾವು ಸಿಕ್ಕಾಕೊಂಡು ಕಷ್ಟವನ್ನು ಪಡ್ತಾ ಇದ್ದೀವಿ. ಮತಃ ಪರತರಂ ಜ್ಞಾನ್ಯಾತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋಕ್ತಂ ಸೂತ್ರೇ ಮಣಿಗಣಾ ಇವ. ಅರ್ಜುನ, ನನಗಿಂತ ಉನ್ನತವಾದ ಸತ್ಯವಿಲ್ಲ, ಪ್ರತಿಯೊಂದು ನನ್ನಲ್ಲಿದೆ. ಮಣಿಗಳು ಸೂತ್ರದಲ್ಲಿ ಪೋಣಿಸಿಕೊಂಡ ಹಾಗೆ. ಅಂದರೆ ಭಗವಂತನಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅನ್ನೋದನ್ನು ನಮ್ಗೆ ಹೇಳ್ತೀವಿ. ಹೇಗೆ ಮಣಿಯಲ್ಲಿ ದಾರದಲ್ಲಿ ಮಣಿಯನ್ನು ಪೋಣಿಸಿದ್ರೆ ದಾರ ಕಾಣಿಸೋದಿಲ್ವೋ, ಹಾಗೆ ಭಗವಂತ ಎಲ್ಲ ಕಡೆ ಇದ್ರೂ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ, ತ್ರಿಭಿರ್ಗುಣಮಯೈರ್ಭಾವೈ ಸರ್ವಂ ಇದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮಂ ಅವ್ಯಯಂ. ತ್ರಿಭಿರ್ಗುಣಮಯೈರ್ಭಾವೈರ್ಭಿ ಸರ್ವಂ ಇದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮಂ ಅವ್ಯಯಂ. ಇಡೀ ಜಗತ್ತು 3 ಗುಣಗಳಿಂದ ಸತ್ವ, ರಜಸ್ ಮತ್ತು ತಮಸ್ ಮೋಹಿತವಾಗಿದೆ. ಆದುದರಿಂದ ಅದಕ್ಕೆ
ಅತೀತನಾಗಿಯೂ ಅವ್ಯಯವಾಗಿಯೂ ಇರುವ ನನ್ನನ್ನು ತಿಳಿದುಕೊಳ್ಳಲಾರದೆ ಹೋಗಿದೆ. ಅಂದರೆ ನಾವು ಈ 3 ಗುಣಗಳಿಂದ ಒದ್ದಾಡ್ತಾ ಇರೋದ್ರಿಂದ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಸಾಧ್ಯ ಆಗ್ತಾಯಿಲ್ಲ. ಭೌತಿಕ ಜಗತ್ತಿನ ದುಃಖ ಸಾಗರಕ್ಕೆ ಹಾಕಲಾಗಿರುವ ಜೀವಿಗಳು ತಾವು ಮಾಡಿದ ಹವಿತ ಕಾರ್ಯಚಟುವಟಿಕೆಗಳ ಫಲರೂಪದ ಪ್ರಕ್ರಿಯೆಯನ್ನು ಅನುಭವಿಸುತ್ತಿದ್ದಾರೆ. ಇದೇ ಭಗವದ್ಗೀತೆ ನೀಡಿರೋ ಅಂದರೆ ನಾವು ಈ ಭೌತಿಕ ಜಗತ್ತು ದುಃಖ ಸಾಗರಕ್ಕೆ ನಮ್ಮನ್ನ ಹಾಕಲಾಗಿದೆ. ಯಾಕೆಂದರೆ ನಮ್ಮ ಕರ್ಮಾನುಸಾರ ನಮ್ಮ ಹಿತವಾದ ಕಾರ್ಯಚಟುವಟಿಕೆಗಳ ಫಲರೂಪ ಪ್ರತಿಕ್ರಿಯೆಗೆ ನಾವೇನು ಮಾಡ್ತೀವಿ, ಇದನ್ನು ಅನುಭವಿಸ್ತಾ ಇದ್ದೇನೆ. ನಮಗೆ ಭಗವದ್ಗೀತೆ ಕೊಡ್ತಾ ಇರುವಂಥ ತೀರ್ಪು. ತಾನ್ ಅಹಂ ವಿಶತಃ ಕ್ರೂರಾನ್ ಸಂಸಾರೇಷು ನರಾಧಮ ಕ್ಷಿಪಾಮಿ ಅಜ್ರಸಂ ಅಶುಭಾನ್ ಆಸುರೇಶ್ವ ಯೋನಿಷು. ಮತ್ಸರಿಗಳು, ದುಷ್ಟರು, ನೀಚರು ಇವರನ್ನು ವಿವಿಧ ಅಸುರಿ ಜೀವಿ ವರ್ಗಗಳಿಗೆ ಜನಿಸಲು ಭೌತ ಜಗತ್ತಿನ ಮಹಾಸಾಗರಕ್ಕೆ ತಳ್ಳಿ ಬಿಡುತ್ತಾರೆ. ವಿಭಿನ್ನಾಂಶಗಳು ಪೂರ್ಣಕ್ಕೆ ಸೇವೆ ಸಲ್ಲಿಸಬೇಕು. ಅವರು ತಮಗಿರುವ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿ ಪಡಿಸಿಕೊಂಡಾಗ ಜಡವಸ್ತಿನ ನಿಯಮಗಳು ದುಃಖಗಳಿಗೆ ವಶರಾಗುತ್ತೆ. ಅಂದರೆ ನಮಗೆ ಸ್ವಲ್ಪ ಸ್ವತಂತ್ರವನ್ನು ಕೊಟ್ಟಿರೋದ್ರಿಂದ ಭಗವಂತ ನಾವು ಆ ಸ್ವತಂತ್ರವನ್ನು ಆಧ್ಯಾತ್ಮಿಕ ಜೀವನಕ್ಕೆ ಭಗವಂತನ ಧಾಮಕ್ಕೆ ಬಳಸ್ಕೋಬೇಕು ವಿನಃ ನಾವೇನಾದರೂ ಅದನ್ನು ದುರುಪಯೋಗ ಮಾಡಿಕೊಂಡ್ರೆ ನಾವೇನಾಗ್ತೀವಿ, ನಮ್ಮನ್ನು ಈ ಭೌತಿಕ ನಿಯಮಗಳು ನಮಗೆ ದುಃಖಕ್ಕೆ ವಶರಾಗಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಪರಾಧಿಗಳು ಪೊಲೀಸ್ ಕಾರ್ಯಾಚರಣೆಗೆ ಒಳಗಾಗಿರುವ ಹಾಗೆ ಸರಕಾರವು ಪ್ರಜೆಗಳನ್ನು ತಮ್ಮ ಭಾಗವೆಂದು ಪರಿಗಣಿಸುತ್ತದೆ. ಆದರೆ ಪೌರನೊಬ್ಬನು ತನಗಿರುವ ಸ್ವತಂತ್ರವನ್ನು ದುರುಪಯೋಗಪಡಿಸಿಕೊಂಡಾಗ ಅದೇ ಸರಕಾರವು ಅವನನ್ನು ಪೊಲೀಸ್ ವಶಕ್ಕೆ ಒಪ್ಪಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ತನಗೆ ಕೊಟ್ಟಿರೋ ಸ್ವತಂತ್ರವನ್ನು ತಾನು ಕೆಲಸವನ್ನು ದುರುಪಯೋಗ ಮಾಡಿಸ್ಕೊಂಡ್ರೆ ಅವನನ್ನು ಏನು ಮಾಡ್ತಾರೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಹಾಗೆಯೇ ನಾವು ಭಗವಂತ ಕೊಟ್ಟಿರುವಂಥ ಸ್ವತಂತ್ರವನ್ನು ನಾವು ದುರುಪಯೋಗ ಮಾಡಿಕೊಂಡ್ರೆ ನಮಗೆ ಈ ಭೌತಿಕ ಪ್ರಕೃತಿಗಳು ಶಿಕ್ಷೆಯನ್ನು ಕೊಡ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಪೌರನೊಬ್ಬನ ಜೀವನವು ಜೈಲಿನ ಒಳಗೆ ಬೇರೆ ಥರನಾದದ್ದು, ಜೈಲಿನ ಹೊರಗೆ ಬೇರೆ ಥರವಾದದ್ದು. ಅವೆರಡರಲ್ಲೂ ಒಂದೇ ಸಮ ಅಲ್ಲ. ಹಾಗೆಯೇ ಭೌತ ಪ್ರಕೃತಿ ಎಂಬ ಜೈಲಿನ ಒಳಗೆ ಜೀವಿಗಳು ಅನುಭವಿಸುವ ಯಾತನೆಯನ್ನು ಸಚ್ಚಿದಾನಂದ ಪರಿಪೂರ್ಣ ಸ್ವತಂತ್ರದಲ್ಲಿ ಪ್ರವರ್ತಿಸಲು ಪರಮ ಪುರುಷನ ದಿವ್ಯ ಲೀಲೆಗಳೊಂದಿಗೆ ಸಮೀಕರಿಸಲು ಸಾಧ್ಯವಿಲ್ಲ. ಅಂದರೆ ನಾವು ಈ ಭೌತಿಕ ಜಗತ್ತಲ್ಲಿ ಪಡ್ತಾ ಇರುವಂಥ ಸುಖ ಆಧ್ಯಾತ್ಮಿಕ ಜಗತ್ತಲ್ಲಿರುವಂಥ ಸುಖಕ್ಕೆ ಒಂದಲ್ಲ. ಈ ಜೈಲಿನಲ್ಲಿ ನಾವು ಕಷ್ಟಪಡ್ತಾ ಇರೋದು ಅಲ್ಲಿ ಆಧ್ಯಾತ್ಮಿಕ ಜಗತ್ತಲ್ಲಿ ಜೈಲು ಅನ್ನೋದು ಇರೋದಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ತನ್ನ ಪ್ರಜೆಗಳು ಜೈಲಿಗೆ ಹೋಗಬೇಕಾಗುವ ರೀತಿಯಲ್ಲಿ ವರ್ತಿಸಿ ಕಷ್ಟವನ್ನು ಅನುಭವಿಸಬೇಕೆಂದು ಯಾವ ಸರ್ಕಾರವು ಬಯಸೋದಂದರೆ ಯಾವುದೇ ಒಂದು ಸರ್ಕಾರ ಎಲ್ಲ ಪ್ರಜೆಗಳು ಹೋಗಿ ಜೈಲಿಗೆ ಸೇರಬೇಕು, ಅವ್ರ ಕಷ್ಟವನ್ನು ಅನುಭವಿಸ್ಬೇಕು ಅಂತ ಬಯಸೋದಿಲ್ಲ ಅಲ್ವಾ. ಸರ್ಕಾರವೇ ಜೈಲನ್ನು ನಿರ್ಮಿಸಿದೆ ನಿಜ, ಆದರೆ ಅದರ ಅರ್ಥ ಪ್ರಜೆಗಳೆಲ್ಲರನ್ನ ಅಲ್ಲಿಗೆ ತಂದು ಹಂಗಂತ ಅಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವಿಧೇಯರಾದ ಪೌರರೇ ಸರ್ಕಾರವು ಜೈಲನ್ನು ನಿರ್ಮಿಸುವಂತೆ ಬಲಾತ್ಕಾರ ಪಡಿಸುತ್ತಾರೆ. ಅದು ಸರ್ಕಾರಕ್ಕೆ ಇಷ್ಟವಾಗಿದೆ ಇಲ್ಲವೆಂದು ಜೈಲು ಕಟ್ಟುತ್ತಾ ಅದನ್ನು ನಿರ್ಮಿಸಲು ಅದಕ್ಕೆ ಬೇಕಾದಷ್ಟು ಹಣವನ್ನು ವ್ಯಯ ಮಾಡಬೇಕಾಗಿದೆ. ಅಂದರೆ ಜೈಲು ಅವಶ್ಯಕತೆಯೇ ಇಲ್ಲ, ಆದರೆ ಈ ಜನಗಳು ಮಾಡುವಂಥ ಕರ್ತವ್ಯಗಳಿಂದ ಜೈಲನ್ನ ನಿರ್ಮಿಸಿ ಅವ್ರನ್ನ ಜೈಲಿಗೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸುಮ್ಮನೆ ಹಣವನ್ನು ವ್ಯರ್ಥ ಮಾಡ್ತಾರೆ. ಹಾಗೆಯೇ ನಾವು ಈ ಭೌತಿಕ ಜಗತ್ತಿಗೆ ಬರುವಂಥ ಅವಶ್ಯಕತೆಯೇ ಇಲ್ಲ. ನಾವು ಇಚ್ಛೆಯನ್ನು ಪಟ್ಟು ಈ ಭೌತಿಕ ಜಗತ್ತಿಗೆ ಬಂದಿರೋದ್ರಿಂದ ಏನಾಯ್ತು, ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿ ಸಮಯವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು ಈ ಸಮಯವನ್ನು ಹಾಳು ಮಾಡ್ಕೋತಾ ಇದ್ದೀವಿ. ವಾಸ್ತವವಾಗಿ ದೇಶದಲ್ಲಿ ಎಲ್ಲಿಯೂ ಅವಿಧೇಯರಾದ ಪೌರನಿಲ್ಲದೆ ಹೋದ ಪಕ್ಷ ಜೈಲುಗಳು ಸಮ ಮಾಡಿಬಿಡಲು ಸರ್ಕಾರಕ್ಕೆ ಸಂತೋಷವೇ ಆಗುತ್ತದೆ. ಹಾಗೆಯೇ ಈ ಭೌತ ಜಗತ್ತನ್ನು ಪರಮಪ್ರಭುವು ಸೃಷ್ಟಿ ಮಾಡಿಸಿದನು, ಆದರೆ ಜೀವಿಗಳು ಅದರೊಳಗೆ ಬಂಧಿಸಿಬಿಡಬೇಕೆಂದು ಅವನಿಗೆ ಇಷ್ಟವಿಲ್ಲದಲ್ಲ. ಜೀವಿಗಳು ಆ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಅಂದರೆ ನಾವು ಈ ಭೌತಿಕ ಜಗತ್ತು ಸೃಷ್ಟಿ ಮಾಡಿದ ಭಗವಂತ, ಆದ್ರೂ ಭಗವಂತನಿಗೆ ಇಲ್ಲಿಗೆ ನಮ್ಮನ್ನು ಕಳ್ಸೋಕ್ಕೆ ಇಷ್ಟ ಇಲ್ಲ, ಆದರೆ ನಾವೇ ಈ ಜಗತ್ತಿಗೆ ಇಷ್ಟಪಟ್ಟು ಬರ್ತಾ ಇದ್ದೀವಿ. ಭಗವಂತನಿಗೆ ಈ ಜಗತ್ತೇ ಬೇಡ, ಈ ಜಗತ್ತೇ ನಾಶ ಮಾಡಿ ಎಲ್ಲ ನನ್ನ ಜೊತೆಗಿರಬೇಕು ಅನ್ನೋ ಆಸೆ ಇದೆ. ಆದರೆ ನಾವು ಆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಯಾವುದೇ ರೀತಿಯ ಪ್ರಯತ್ನ ಪಡೆದೇ ನಾವು ಈ ಜಾಗದಲ್ಲಿ ಇರಬೇಕು ಅಂತ ಆಸೆಯನ್ನು ಪಡ್ತಾ ಇದ್ದೀವಿ. ಜೀವಿಗಳು ಈ ತೀರ್ಮಾನವನ್ನು ಕೈಗೊಳ್ಳುತ್ತಾ ಇದ್ದಾರೆ. ಆದ್ದರಿಂದ ಈ ಭೌತ ಜಗತ್ತಿನ ನಿವಾಸಿಗಳು ಪರಮ ಪುರುಷನ ದಿವ್ಯ ಲೀಲೆಗಳಲ್ಲಿ ಅವನತ್ತರ ಮಗ್ನರಾಗಿರುವವರಿಗಿಂತ ಬೇರೆ ನಿರಾಕಾರವಾದಿಗಳಾದ ಅದ್ವೈತಗಳಿಗೆ ಶಾಶ್ವತ ಆಧ್ಯಾತ್ಮಿಕ ವಲಯದ ಪರಿಪೂರ್ಣ ಸ್ವತಂತ್ರ ಜೀವನದ ಬಗ್ಗೆ ಏನೇನೂ ತಿಳಿದಿಲ್ಲ.
ಅವರ ಪ್ರಕಾರ ಆಧ್ಯಾತ್ಮಿಕ ಕ್ಷೇತ್ರವೆನ್ನುವುದು ಬರೀ ಶೂನ್ಯ. ಇದು ಕಾರಾಗೃಹದಲ್ಲಿರುವ ಕೈದಿಗಳು ಜೈಲಿನಿಂದ ಹೊರಗೆ ಜೀವನವೇ ಇಲ್ಲ ಎಂದು ಭಾವಿಸಿದರೆ ಹೇಗೋ ಹಾಗೆ. ಜೈಲಿನಿಂದ ಹೊರಗಿರುವ ಜೀವನ ಕಾರಾಗೃಹ ಚಟುವಟಿಕೆಗಳಿಂದ ಮುಕ್ತವಾಗಿರುತ್ತದೆಯೇ ಹೊರತು ಅಲ್ಲಿನ ಇಲ್ಲದಿಲ್ಲ. ಆತ್ಮಸ್ವರೂಪದಿಂದ ನಿತ್ಯ ಕ್ರಿಯಾಶೀಲವಾದುದು. ಆದರೆ ನಿರಾಕಾರವಾದಿಗಳು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆತ್ಮದ ಚಟುವಟಿಕೆಗಳನ್ನು ನಿರಾಕರಿಸುತ್ತಾರೆ. ಅಂದರೆ ಒಬ್ಬ ಜೈಲಲ್ಲಿರುವಂಥ ವ್ಯಕ್ತಿಗೆ ಜೈಲೇ ಜೀವನ, ಅದರಿಂದ ಆಚೆ ಏನಿಲ್ಲ ಅಂತ ಅವನು ಅಂದ್ಕೊಂಡ್ರೆ ಅದೇ ಅವನಿಗೆ ಕಾಣಿಸುತ್ತೆ, ಇದಿಷ್ಟೇ ನನ್ನ ಪ್ರಪಂಚ ಅಂತ. ಆದರೆ ಆ ಜೈಲಿಂದ ಈಚೆ ಒಂದು ಪ್ರಪಂಚ ಇದೆ, ಅಲ್ಲಿ ಈ ರೀತಿ ಜೀವನ ಇರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಜೈಲಿಂದ ಹೊರಗಡೆ ಅನ್ನೋದನ್ನು ಅವನು ಗಮನಿಸಿದ್ರೆ. ಹಾಗೆ ನಾವು ಈ ಭೌತ ಪ್ರಪಂಚನೇ ನಮಗೆ ಒಂದು ಜೀವನ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇದರಿಂದ ಆಚೆಗೆ ನಿಜವಾದ ಶಾಶ್ವತವಾದ ಸ್ಥಳ ಇದೆ, ಶಾಶ್ವತವಾದ ದುಃಖ ಇದೆ, ಆನಂದ ಇದೆ, ಶಾಶ್ವತವಾದ ಸುಖ ಸಿಗುತ್ತೆ ಅನ್ನೋದನ್ನು ನಾವು ಮರ್ತೋಗಿದ್ದೀವಿ. ನಾವು ಕಾರಾಗೃಹದಲ್ಲಿ ಸಿಕ್ಕಾಕೊಂಡು ಏನು ಮಾಡ್ತಾ ಇದ್ದೀವಿ, ಒದ್ದಾಡ್ತಾ ಇದ್ದೀವಿ. ಈ ಎಲ್ಲ ಚಟುವಟಿಕೆ ಇಲ್ಲದಿದ್ದಲ್ಲಿ ಆತ್ಮಸ್ವರೂಪದಿಂದ ನಿತ್ಯ ಕ್ರಿಯಾಶೀಲವಾದದ್ದು. ಆದರೆ ನಿರಾಕಾರವಾದಿಗಳು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆತ್ಮದ ಚಟುವಟಿಕೆಗಳನ್ನು ನಿರಾಕರಿಸುತ್ತಾರೆ. ಆದ್ದರಿಂದ ಅವರು ಕಾರಾಗೃಹ ಜೀವನದ ಕಷ್ಟಗಳನ್ನು ಭಗವಂತನ ಲೀಲ ವಿನೋದಗಳೊಂದಿಗೆ ತಪ್ಪಾಗಿ ಭಾವಿಸುತ್ತಾರೆ. ಅದ್ವೈತವಾದಿಗಳು ಇದನ್ನೆಲ್ಲ ಅವರು ತಪ್ಪಾಗಿ ಭಾವಿಸ್ತಾರೆ. ಯಾಕೆಂದರೆ ಅವ್ರಿಗೆ ಆಧ್ಯಾತ್ಮಿಕ ಜಗತ್ತು ಒಂದು ಇದೆ ಅನ್ನೋದು ಗೊತ್ತಂದರೆ ಜೈಲಿಂದ ಆಚೆ ಪ್ರಪಂಚ ಇದೆ ಅನ್ನೋದೇ ಅವ್ರಿಗೆ ಅರ್ಥ ಆಗಿಲ್ಲ. ಹಾಗಾಗಿ ಇವರು ಅದನ್ನು ತಪ್ಪಾಗಿ ಭಾವಿಸ್ತಾರೆ. ಇದಕ್ಕೆ ಕಾರಣ ಅವರ ಅಜ್ಞಾನ. ಭಗವಂತನು ವ್ಯಕ್ತಿಯ ಕ್ರಿಯೆ ಪ್ರತಿಕ್ರಿಯೆಗಳನ್ನು ಸೃಷ್ಟಿಸುವುದಿಲ್ಲ. ಭಗವದ್ಗೀತೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜಂತಿ ಪ್ರಭುವಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನಾದತೆ ಕಶ್ಚಿತ್ ಪಾಪಂ ನ ಚೈವ ಸುಕೃತಿಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತಂ ವಹ. ಅಂದರೆ ದೇಹಸ್ಥವಾಗಿರುವ ಆತ್ಮ ದೇಹವೆಂಬ ನಗರದ ಒಡೆಯನು ಚಟುವಟಿಕೆಗಳನ್ನು ಸೃಷ್ಟಿಸುವುದಿಲ್ಲ ಅಥವಾ ಜನರು ಕಾರ್ಯಪರರಾಗುವಂತೆ ಪ್ರೇರೇಪಿಸುವುದೂ ಇಲ್ಲ. ಕರ್ಮ ಫಲಗಳನ್ನು ಸೃಷ್ಟಿಸುವುದಿಲ್ಲ. ಇವೆಲ್ಲವೂ ಭೌತ ಪ್ರಕೃತಿಯ ಗುಣಗಳ ವರ್ತನೆಗಳು. ಪರಮೋನ್ನತ ಆತ್ಮವು ಯಾವರದೇ ಪಾಪ ಅಥವಾ ಪುಣ್ಯ ಕಾರ್ಯಗಳನ್ನು ಪರಿಗಣಿಸುವುದಿಲ್ಲ. ದೇಹಿಗಳು ತಮ್ಮ ನಿಜವಾದ ಜ್ಞಾನವನ್ನು ಮುಸುಕುವ ಜ್ಞಾನದೊಂದಿಗೆ ಭ್ರಮಿತರಾಗಿರುತ್ತಾರೆ. ಈ ಮಾತುಗಳಿಂದ ಸ್ಪಷ್ಟವಾಗುವಂತೆ ಮಾನವ ಜನಾಂಗದ ಕಷ್ಟಗಳನ್ನು ಭಗವಂತನ ಲೀಲೆಗಳೊಂದಿಗೆ ಸಮೀಕರಿಸುವುದು ಸಲ್ಲದು. ಅಂದರೆ ಭಗವಂತ ಏನು ಲೀಲೆ ಮಾಡ್ತಾನೋ ಆ ಲೀಲೆಗೆ ನಮ್ಮ ಕಷ್ಟನ ನಾವು ಈಕ್ವಲ್ ಮಾಡ್ಕೋಬಾರ್ದು. ಯಾಕೆಂದರೆ ಭಗವಂತ ಮಾಡ್ತಾ ಇರುವಂಥದ್ದು ಲೀಲೆ ಭಗವಂತಗೂ ನಮಗೂ ಸಮಾನ ಅಲ್ಲ. ಭಗವಂತ ದೇವೋತ್ತಮ ಪರಮಪುರುಷ, ನಾವು ಅವನ ಒಂದು ಸಣ್ಣ ಸಣ್ಣ ಕಿಡಿಗಳು ಅಷ್ಟೇ ಅನ್ನೋದು ನಮಗೆ ನೆನಪಿರಬೇಕು. ಅಥವಾ ಪರಮೋತ್ತಮ ಪ್ರಭುವಿನ ಅವುಗಳಿಗೆ ಹೊಣೆಗಾರನೂ ಅಲ್ಲ. ನಮಗೆ ಬರ್ತಾ ಇರುವಂಥ ಕಷ್ಟಗಳಿಗೆಲ್ಲ ಭಗವಂತನೇ ಹೊಣೆಯಲ್ಲ. ನಾವು ನಮ್ಮ ಕರ್ಮಫಲಕ್ಕನುಸಾರವಾಗಿ ಈ ದುಃಖಗಳು ಕ್ಲೇಶಗಳನ್ನ ನಾವು ಅನುಭವಿಸ್ತಾ ಇರೋದು. ಯಾವನೋ ಒಬ್ಬ ವ್ಯಕ್ತಿಯು ಪಾಪಗಳನ್ನಾಗಲಿ ಪುಣ್ಯಗಳನ್ನಾಗಲಿ ಭಗವಂತನು ಎಂದಿಗೆ ಜವಾಬ್ದಾರ. ನಮ್ಮ ಪಾಪ ಪುಣ್ಯಕ್ಕೆ ಭಗವಂತ ಜವಾಬ್ದಾರನಲ್ಲ. ಪಾಪ ಕಾರ್ಯಗಳಿಂದಾಗಿ ನಾವು ಹೆಚ್ಚು ದುಃಖ ಸ್ಥಿತಿಗೆ ಇಳಿಯುತ್ತೇವೆ, ಪುಣ್ಯ ಕಾರ್ಯಗಳಿಂದಾಗಿ ನಾವು ಸಂತೋಷದ ಹಾದಿಯನ್ನು ಹಿಡಿಯುತ್ತೇವೆ. ಹೀಗೆ ಮನುಷ್ಯನು ತಾನೇ ತನ್ನ ಭೌತ ಸುಖದ ಅಥವಾ ದುಃಖದ ಶಿಲ್ಪಿ. ಜೀವಿಯು ಒಳ್ಳೆಯದೋ ಕೆಟ್ಟದ್ದೋ ಯಾವುದು ಕರ್ಮಫಲಗಳು ತೊಡಗಿರುವುದು ಭಗವಂತನ ಅಪೇಕ್ಷೆ ಇಲ್ಲ. ಪ್ರತಿಯೊಬ್ಬನು ಭಗವದ್ಧಾಮಕ್ಕೆ ಮರಳಿ ಹೋಗಬೇಕೆಂದಷ್ಟೇ ಅವನ ಬಯಸುವುದು. ಎಲ್ಲಿಯವರೆಗೆ ನಮಗೆ ಭಗವಂತನಿಗಿರುವ ಶುದ್ಧ ನಿತ್ಯ ಸಂಬಂಧ ನಮ್ಮ ಅರಿವಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಭ್ರಮಿತರಾಗಿರುತ್ತೇವೆ, ಮೋಹವಶರಾಗಿರುತ್ತೇವೆ. ನಾವು ಮಾಡುವ ತಪ್ಪು ಸರಿ ಕೆಲಸಗಳೆಲ್ಲವೂ ಅಜ್ಞಾನದ ವೇದಿಕೆಯ ಮೇಲೆ ನಡೆಯುತ್ತವೆ. ನಾವು ಶುದ್ಧ ಜ್ಞಾನದ ನೆಲೆಗೆ ಏರಬೇಕು. ಅದು ನಾವು ಪರಮಪ್ರಭುವಿನ ನಿತ್ಯ ಕಿಂಕರರು ಎಂಬ ಶುದ್ಧ ಅರಿವು, ಅವನ ದಿವ್ಯ ಲೀಲೆಗಳ ಭಾಗಗಳಾಗಿ ಸುಖಿಸಬೇಕಾದವರು ನಾವು ಎಂಬ ಅರಿವು, ಪರಮಪುರುಷನ ಆ ಲೀಲೆಗಳು ಸವಿಯುವ ಯಜಮಾನವು ನಾವು ಅವುಗಳನ್ನು ಸವಿಯುವ ಕಿಂಕರರು. ಪಾರಲೌಕಿಕ ಜ್ಞಾನವನ್ನು ಪಡೆಯಬೇಕಾದರೆ ಪಾರಲೌಕಿಕವಾದ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಇದನ್ನು ಭಗವದ್ಗೀತೆ ಹೀಗೆ ವರ್ಣಿಸಿದೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ಅಂದರೆ ನಿಶ್ಚಲವಾದ ಭಕ್ತಿಯಿಂದ ಕೂಡಿ ಪ್ರೇಮಪೂರ್ವಕವಾಗಿ ನನ್ನನ್ನು ಪೂಜಿಸುವವರಿಗೆ ನನ್ನಲ್ಲಿಗೆ ಬರಲು ನಾನು ಅವರಿಗೆ ಅರಿವನ್ನು ಮಾಡ್ತೀನಿ. ಯಾರು ನಿಶ್ಚಲವಾಗಿ ಯಾವುದೇ ರೀತಿಯ ಅಡ್ಡಾದಿಡ್ಡಿ ಮನಸ್ಸಿಟ್ಕೊಳ್ತೀನಿ ಶುದ್ಧ ಭಕ್ತಿಯಿಂದ ಭಗವಂತನ ಪ್ರೇಮಪೂರ್ವಕವಾಗಿ ಪೂಜೆ ಸಲ್ಲಿಸ್ತಾರೋ ಅವರಿಗೆ ಏನಾಗ್ತಾರೆ, ಭಗವಂತ
ಅವರೊತ್ತಿಗೆ ಬರುವಂಥ ಅರಿವನ್ನು, ಬುದ್ಧಿಯನ್ನು, ಜ್ಞಾನವನ್ನು ಎಲ್ಲವನ್ನು ಅವರೇ ಕೊಡ್ತಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಾವು ಪರಮ ಪುರುಷನ ನಿಜ ಸ್ವರೂಪವನ್ನು ಅರಿಯುವುದು ಅಂತ ಭಕ್ತಿ ಸೇವೆಯಿಂದ ಮಾತ್ರ. ಯಾವಾಗ ನಾವು ಭಗವಂತನನ್ನು ಅರಿಯೋಕ್ಕೆ ಸಾಧ್ಯ ಅಂದರೆ ನಮ್ಮಲ್ಲಿ ದೃಢವಾದ ಭಕ್ತಿ ಇದ್ದಾಗ ಮಾತ್ರ, ನಿಶ್ಚಲವಾಗಿ ಭಕ್ತಿ ಮಾಡಿದಾಗ ಮಾತ್ರ, ಪ್ರತಿನಿತ್ಯ ನಾವು ಅಭ್ಯಾಸ ಮಾಡಿದಾಗ ಮಾತ್ರ. ಭಗವದ್ಗೀತೆ ಹೇಗೆ ಹೇಳ್ತೈತೆ ಆಗ ನಾವು ಏನು ಮಾಡೋದು, ಭಗವಂತನ ಧಾಮವನ್ನು ತಲುಪೋದು. ವಿವೇಚನೆಯ ಜ್ಞಾನದ ಭಾರೀ ಹೊರೆಯನ್ನೇ ಪಡೆಯುವುದರಿಂದಲೂ ದೇವೋತ್ತಮ ಪರಮ ಪುರುಷನು ನೈಜವಾಗಿ ಅರಿತಾಗ ಅವನ ಲೀಲೆ ವಿನೋದಗಳಲ್ಲಿ ನಾವು ಪ್ರವೇಶಿಸಬಹುದು. ಎಲ್ಲ ಶಾಸ್ತ್ರ ಗ್ರಂಥಗಳು ಕೊಡುವ ಅಂತಿಮ ತೀರ್ಪೇ ಇದೆ. ಭಗವಂತ ನಮಗೆ ಅಂತಿಮ ತೀರ್ಪನ್ನೇ ತಿಳಿಸ್ತಾ ಇದ್ದಾರೆ. ಎಲ್ಲ ಶಾಸ್ತ್ರ ಗ್ರಂಥಗಳು ಕೂಡ ಕೊಡೋದು ಇದನ್ನೇ ಅಂತ. ಭಕ್ತಿಪೂರ್ವಕವಾಗಿ ನಾವು ಭಗವಂತನ ಹತ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ರೆ ಭಗವಂತ ನಮಗೆ ಎಲ್ಲ ರೀತಿಯ ಜ್ಞಾನ, ಅರಿವನ್ನು ಕೊಡ್ತಾರೆ. ಆಗ ಮಾತ್ರ ನಾವು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿಗೆ ಸುಖಕ್ಕಾಗಿ ಕಠಿಣ ಪರಿಶ್ರಮ ಎಂಬುವ 2ನೇ ಅಧ್ಯಾಯ ಮುಕ್ತಾಯವಾಗಿದೆ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ, ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ, ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹರೇ ಕೃಷ್ಣ, ಪ್ರಣಾಮಗಳು.